ಆತ್ಮೀಯ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಅತಿಥಿ ಹಲವು ದಿನಗಳಿಂದ ನಿಮ್ಮೆಲ್ಲರಲ್ಲಿ ಇರುವ ಕೆಲವು ಕ್ವಶನ್ಗಳಿಗೆ ಉತ್ತರ ಕೊಡಲು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು 40 ವರ್ಷ 4 ದಶಕಗಳ ರಾಜಕೀಯ ಜೀವನದಲ್ಲಿ ಸಚ್ಚಾರಿತ್ಯ ರಾಜಕಾರಣವನ್ನು ಮಾಡ್ಕೊಂಡು ಬಂದಂತಹ ಸಿದ್ದರಾಮಯ್ಯನವರು ರಾಜಕೀಯದ ಮುಸ್ಸಂಜೆಯಲ್ಲಿ ನಾನು ಎಲೆಕ್ಟ್ರಾಲ್ ಪಾಲಿಟಿಕ್ಸ್ಗೆ ಇನ್ನು ಮುಂದೆ ಬರಲ್ಲ ಅಂತ ಹೇಳಿಕೊಂಡು CM ಆದಂತಹ ಸಿದ್ದರಾಮಯ್ಯನವರು ಆಲ್ಮೋಸ್ಟ್ ಯಾವುದೇ ಒಂದು ಆಪಾದನೆಗಳನ್ನು, ಅಷ್ಟು ದೊಡ್ಡ ಆಪಾದನೆಗಳನ್ನು ತನ್ನ 4 ದಶಕದ ರಾಜಕೀಯ ಜೀವನದಲ್ಲಿ ಹೊತ್ತವರಲ್ಲ. ರೀಡು ಅಂತ ಪ್ರಕರಣಗಳು ಬಂತು, ಅದರಲ್ಲೂ ಕ್ಲೀನ್ ಚಿಟ್ ಅಂತ ತಗೊಂಡ್ರು. ಯಾವುದೋ ಒಂದು ಹೂಬ್ಲೋ ವಾಚ್ ಗಿಫ್ಟ್ ಅಂತ ಬಂತು, ಅದರಲ್ಲೂ ನಿಸ್ವಾರ್ಥವಾಗಿ ಅದನ್ನೇ ಗವರ್ಮೆಂಟ್ಗೆ ನೆಕ್ಸ್ಟ್ ಡೇ ಗಿಫ್ಟ್ ಕೊಟ್ಟಂತಹ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಪಡ್ಕೊಂಡಕ್ಕಿಂತ ಕಳೆದುಕೊಂಡದ್ದೇ ಜಾಸ್ತಿ ಅನ್ನುವ ರೀತಿಯಲ್ಲಿ ನಾವು ನೋಡಿದ್ವಿ ಅವರನ್ನು. ಈಗ ಅವರಿಗೆ ಕಪ್ಪು ಚುಕ್ಕೆ ಬರುವಂತಹ ಕೆಲವು ಪ್ರಸಂಗಗಳು ಅಥವಾ ಪ್ರಯತ್ನಗಳು ನಡೀತಾ ಇದೆವಾ ಅನ್ನುವ ಕ್ವಶನ್ಗಳೊಟ್ಟಿಗೆ ಇವತ್ತಿನ ಸಂದರ್ಶನ ಬಂದಿರುವುದು ಕೂಡ ಅವರ ಮಡದಿಯಾದಂತಹ ಪಾರ್ವತಿ ಅವರ ಹೆಸರಿನಲ್ಲಿರುವ ಒಂದು 14 ಸೈಟುಗಳಲ್ಲಿ. ನಾವೆಲ್ಲರೂ ಕಂಡಂತೆ ಪಾರ್ವತಿಯವರು ಗೃಹಿಣಿಯಾಗಿ ಈವನ್ ಒಬ್ಬ ಮುಖ್ಯಮಂತ್ರಿಯ ಮಡದಿಯಾದರೂ ಕೂಡ ಎಲ್ಲಿಯೂ ಅವರನ್ನು ನಾವು ಆಲ್ಮೋಸ್ಟ್ ನೋಡೇ ಇಲ್ಲ. ಕೆಲವು ರೀತಿಯಲ್ಲಿ ಪಾರ್ವತಿಯವರು ತನ್ನ ಜೀವನದಲ್ಲಿ ಸಿದ್ದರಾಮಯ್ಯನವರನ್ನು ಜನಸೇವೆಗೆ ಬಿಟ್ಟು ತನ್ನ ಗಂಡನನ್ನೇ ಕರ್ನಾಟಕಕ್ಕೆ ಅರ್ಪಿಸಿದರು ಅನ್ನುವ ಒಂದು ಭಾವನೆಗಳು ಜನರಲ್ಲಿದ್ದರೂ ಕೂಡ ಇವತ್ತು ಅವರ ಹೆಸರಲ್ಲಿರುವ 14 ಸೈಟ್ಗಳಲ್ಲೇ ಸಿದ್ದರಾಮಯ್ಯನವರು ಉತ್ತರಿಸಬೇಕಾದ ಸ್ಥಾನದಲ್ಲಿರುವಾಗ ಮೈಸೂರಿನಲ್ಲಿ ನಿನ್ನೆ ನಡೆದ ಜನಾನಂದನ ಏನು ಸಭೆ ಇತ್ತು, ಅದು ಪುನಃ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು, ಸಿದ್ದರಾಮಯ್ಯನವರ ಏನು ಕ್ಲೀನ್ ಚಿಟ್ ಅಂತ ನಾವು ಹೇಳ್ತೀವಿ, ರಾಜಕೀಯ ಅವರಿಗಿರುವ ಬೆಂಬಲ ಉಗೆ ಅಂತ ಮೈಸೂರನ್ನು ಹುಚ್ಚೆದ್ದು ಕುಣಿಸಿತ್ತು ನಿನ್ನೆ. ಇವತ್ತು ಅವರ ಮೈಸೂರು ಮನೆಯಲ್ಲಿದ್ದೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನು ಮೊದಲೇ ಹೇಳಿದೆ, 4 ದಶಕದ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಅಂದರೆ ಒಂಥರ ಹಾಲಿನ ರಾಜಕೀಯ ಮಾಡ್ಕೊಂಡು ಬಂದವರು. ಎಲ್ಲೂ ಒಂದು ಕಪ್ಪು ಚುಕ್ಕಿಯನ್ನು ಸಿದ್ದರಾಮಯ್ಯನವರು ಹೇಳ್ಕೊಂಡಿಲ್ಲ ಅನ್ನೋದು ಇಡೀ ಭಾರತ ದೇಶಕ್ಕೆ ಗೊತ್ತಿದೆ. ಆ ವರ್ಚಸ್ಸು ನಿಮ್ಮದು ಎಲ್ಲೂ ಕಡಿಮೆ ಆಗಿರಲಿಲ್ಲ. ರೀಡು ಅಂತ ಒಂದು ಹಗರಣ ಬಂದಾಗ ನೀವು ಅದರಿಂದನೂ ಕಮಿಟಿ ಆಯಿತು, ಅದರಿಂದನೂ ನೀವು ಕ್ಲೀನ್ ಚಿಟ್ ಆ್ಯಸ್ ಪರ್ ಗವರ್ಮೆಂಟ್ ಕೋರ್ಟ್ ಆರ್ಡರ್ ಮಾಡಿದ್ದೀರಿ ಅಂತ ತೋರಿಸ್ಕೊಟ್ರಿ. ಹೂಬ್ಲೋ ವಾಚ್ ಅಂತಹ ಒಂದು ಗಿಫ್ಟಲ್ಲೂ ನಿಮ್ಮ ಹೆಸರನ್ನು ಕರ್ತಾರಲ್ಲಾಯಿತು. ನೆಕ್ಸ್ಟ್ ಡೇ ಅದನ್ನು ಗೌರ್ಮೆಂಟ್ ವಿಧಾನಸೌಧದಲ್ಲಿ ತಗೊಂಡೋಗಿ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತೀರಿ. ಈಗ ನಿಮ್ಮ ಮಡದಿಯ ಹೆಸರಲ್ಲಿ ಎಲ್ಲೂ ಕಾಣದ ನಿಮ್ಮ ಮಡದಿ, ಎಲ್ಲೂ ಯಾವುದಕ್ಕೂ ಹಸ್ತಕ್ಷೇಪ ಮಾಡದಂತಹ ನಿಮ್ಮ ಮಡದಿ, ಒಬ್ಬಳ ಗೃಹಿಣಿಯಾಗಿ ಕೆಲವು ಸಲ ನೀವು ನನ್ನ ಹತ್ರ ಮಾತಾಡುವಾಗ ಹೇಳಿದ್ರಿ, ನಾನು ಪರ್ಸ್ನಲ್ ಲೈಫನ್ನೇ ನನ್ನ ಹೆಂಡತಿಗೆ ಕೊಟ್ಟಿಲ್ಲ, ನಾನು ಜನಸೇವೆಗೆ ಬಂದುಬಿಟ್ಟೆ ಅಂತ ಹೇಳ್ತೀರಿ. ಇವತ್ತು ಅವರ ಹೆಸರಿನಲ್ಲಿರುವ 14 ಸೈಟ್ಗಳು ನಿಮ್ಮ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕಿ ಆಗುವ ಹಂತಕ್ಕೆ ಬಂತಲ್ಲ, ಏನು ಅನಿಸುತ್ತೆ ಸರ್? ಮೊದಲನೇದು, ನನ್ನ ಹೆಂಡತಿ ಹೆಸರಿಗೆ 14 ಸೈಟ್ಗಳನ್ನು ಮೈಸೂರಿನ ಮೂಡಾದವರು ಕೊಟ್ಟಿರ್ತಕ್ಕಂಥದ್ದು ಅವು ಪುಕ್ಕಟೆ ಅಲ್ಲ. ಮತ್ತು ನಾವು ಕೇಳಿಲ್ಲ, ಇಂಥ ಜಾಗದಲ್ಲೇ ಕೊಡಿ ಅಂತ ನಾವು ಸೈಟನ್ನು ಕೇಳಿಲ್ಲ. ನನ್ನ ಹೆಂಡತಿ ಹೆಸರಿನಲ್ಲಿದ್ದಂಥ ಜಮೀನು 464 ಸರ್ವೆ ನಂಬರ್ 3 ಎಕರೆ 16 ಗುಂಟೆ ಜಮೀನನ್ನು ಮೂಡಾದವರು ಅಕ್ರಮವಾಗಿ ಬಳಸ್ಕೊಂಡು ಸೈಟ್ಗಳನ್ನು ಮಾಡಿ, ರಸ್ತೆಗಳನ್ನು ಮಾಡಿ, ಪಾರ್ಕ್ಗಳನ್ನು ಮಾಡಿ ಹಂಚ್ಬಿಟ್ಟಿದ್ರು. ಸರಿ, ಅದು ಬಹುಶಃ 2011-12 ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಗೊತ್ತಾದದ್ದು, ನನ್ನ ಹೆಂಡತಿಗೆ ಗೊತ್ತಾದದ್ದು 2014ರಲ್ಲಿ. ಗೊತ್ತಾದ ತಕ್ಷಣವೇ ಅರ್ಜಿ ಕೊಡ್ತಾರೆ ಮೂಡಕ್ಕೆ, ನಮ್ಮ ಜಮೀನನ್ನು ಬಳಸ್ಕೊಂಡಿದ್ದೀರಿ, ಅದು ನನಗೆ ನಮ್ಮಣ್ಣ ದಾನವಾಗಿ ಕೊಟ್ಟಿದ್ದಂಥ ಜಮೀನು, ಆ ಜಮೀನನ್ನು ಬಳಸ್ಕೊಂಡಿದ್ದೀರಿ, ಇದು ಅಕ್ರಮ ಅಂಥೇಳಿ ನನಗೆ ಬದಲಿ ಜಮೀನನ್ನು ಕೊಡಿ ಅಂತ ಅರ್ಜಿ ಕೊಡ್ತಾರೆ. ನಾನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದೆ 2014ರಲ್ಲಿ. ನಾನು ಮೂಡಾದವ್ರಿಗೆ ಹೇಳಿದೆ, ನಾನು ಮುಖ್ಯಮಂತ್ರಿ ಆಗಿರೋರಿಗೆ
ಈ ಜಮೀನಿಗೆ ಬದಲಿ ಜಮೀನನ್ನು ಕೊಡಬೇಡಿ. ನಾನು ಹೆಂಡ್ತಿಗೂ ಹೇಳಿದೆ, ನೀನು ಒತ್ತಾಯ ಮಾಡೋಕ್ಕೆ ಹೋಗ್ಬೇಡ, ಕೋರ್ಟ್ಗೂ ಹೋಗ್ಬೇಡ ಅಂತ ಹೇಳಿದೆ. ಒಂದು ವೇಳೆ ನಾವು ಕೋರ್ಟ್ಗೆ ಹೋಗಿದ್ರೆ, ನನ್ನ ಹೆಂಡ್ತಿ ಕೋರ್ಟ್ಗೆ ಹೋಗಿದ್ರೆ, ಸುಂದರಮ್ಮನ ಕೇಸ್ನಲ್ಲಿ ಏನಾಗಿತ್ತು ಅದೇ ಥರ ಇಲ್ಲೂ ಕೂಡ ಆಗೋದು. 2 ಎಕರೆ 17 ಗುಂಟೆ ಸುಂದರಮ್ಮನ ಕೇಸ್ನಲ್ಲಿ 2 ಎಕರೆ 17 ಗುಂಟೆ ಎಷ್ಟು ಜಮೀನನ್ನು ಮೂಡಾದವರು ಬಳಸ್ಕೊಂಡಿದ್ರು ಅಷ್ಟೇ ಜಮೀನನ್ನು ಕೊಟ್ಟಿದ್ದಾರೆ. ನಮಗೂ 3 ಎಕರೆ 16 ಗುಂಟೆ ಕೊಡಬೇಕಾಗಿತ್ತು ಆ ಜಡ್ಜ್ಮೆಂಟ್ ಪ್ರಕಾರ. ಆದರೆ ನಾನು ಹೇಳಿದೆ, ನಾನು ಮುಖ್ಯಮಂತ್ರಿ ಆಗಿರೋವರಿಗೆ ಒತ್ತಾಯ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದೆ. 2020ರಲ್ಲಿ ಮತ್ತೆ ಅರ್ಜಿ ಹಾಕ್ತಾರೆ, 21ರಲ್ಲಿ ಅರ್ಜಿ ಹಾಕ್ತಾರೆ. ಅಲ್ಲಿ ಮೂಡಾದಲ್ಲಿ ತೀರ್ಮಾನ ಮಾಡಿ, ಮೂಡಾದಲ್ಲಿ ಒಂದೇ ಪಾರ್ಟಿಯವರು ಇರೋಲ್ಲ, ಹೌದು, JDSನವರು ಇರ್ತಾರೆ, BJPಯವರು ಇರ್ತಾರೆ, ಮತ್ತು ಕಾಂಗ್ರೆಸ್ನವರು ಕೂಡ ಇರ್ತಾರೆ, MLAಗಳಿರ್ತಾರೆ, MLCಗಳಿರ್ತಾರೆ. ಅವರು ತೀರ್ಮಾನ ಮಾಡಿ, ಅದು ಒಂದು ಅಟಾನಮಸ್ ಬಾಡಿ, ತೀರ್ಮಾನ ಮಾಡಿ ಕಮಿಷನರು ಅದಕ್ಕೆ ಎಕ್ಸಿಕ್ಯೂಟಿವ್ ಆಫೀಸರ್, ಎಕ್ಸಿಕ್ಯೂಟಿವ್ ಆಫೀಸರ್ ಅವನು ಕಮಿಷನರು. ಅವ್ರು ತೀರ್ಮಾನ ಮಾಡಿ ನಾವು ತಪ್ಪು ಮಾಡಿದ್ದೀವಿ, ರೆಸಲ್ಯೂಷನ್ ಮಾಡಿ ತಪ್ಪು ಮಾಡಿದ್ದೀವಿ, ಸೈಟ್ ಹಂಚ್ಬಿಟ್ಟಿದ್ದೀವಿ, ಈಗ ನಮ್ಮಲ್ಲಿ ಪಾಲಿಸಿ ಡಿಸಿಷನ್ 50-50 ಕೊಡಬೇಕು ಅಂತ ಇದೆ, ನೀವು 50-50 ತಗೋಬೇಕು ಅಂತ ಹೇಳು. ನನ್ನ ಹೆಂಡ್ತಿ ನನಗೆ ಹೇಳಿದ್ಲು 50-50 ಅಂತ ಹೇಳ್ತಾ ಇದ್ದಾರೆ, ಲ್ಯಾಂಡ್ ಟು ಲ್ಯಾಂಡ್ ಕೊಡಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಹೇಳಿದೆ ಒಪ್ಕೊಬಿಡು ಅದಕ್ಕೆ ಅಂತ. ಆಮೇಲೆ ಅರ್ಜಿನಲ್ಲಿ ಎಲ್ಲೂ ಕೂಡ ನನ್ನ ಹೆಂಡ್ತಿ ಬದಲಿ ಜಾಗ ಕೊಡಿ, ಬದಲಿ ನಿವೇಶನ ಕೊಡಿ ಅಂತ ಹೇಳಿದ್ದಾರೆ ಹೊರತು ಇಂಥ ಜಾಗದಲ್ಲೇ ಕೊಡಬೇಕು ಅಂತ ಹೇಳಿಲ್ಲ. ಮತ್ತು ಆ ಕಾಲದಲ್ಲಿ 2021ರಲ್ಲಿ ಅಧಿಕಾರದಲ್ಲಿದ್ದವರು BJP ಸರ್ಕಾರ, BJPಯವರು ಅಧಿಕಾರದಲ್ಲಿದ್ದರು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು. ಇದೇ ಯಡಿಯೂರಪ್ಪ ಆಗ್ತಾನೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿದ್ದರು. ಆಮೇಲೆ ಇಲ್ಲಿ ರಾಜೀವ್ ಅಂತೇಳಿ BJP ಸರ್ಕಾರನೇ ನೇಮಕ ಮಾಡಿದಂಥ ಅಧ್ಯಕ್ಷರಿದ್ದರು, ಕಮಿಷನರು ಕೂಡ ಅವರೇ ನೇಮಕ ಮಾಡಿದಂಥ ಕಮಿಷನರಿದ್ದರು. ಆ ಸಂದರ್ಭದಲ್ಲಿ 14 ಸೈಟು, ನಮ್ಮದು ಒಟ್ಟು 3 ಎಕರೆ 16 ಗುಂಟೆಗೆ ನಾನು ಹೆಂಡ್ತಿದ್ದು 1,48,100 ಚಿಲ್ಲರೆ ಚದರಡಿ ಆಗುತ್ತೆ. ಅವ್ರು ಕೊಟ್ಟದ್ದು, ಮೂಡಾದವ್ರು ಕೊಟ್ಟದ್ದು 38,284 ಚದರಡಿ. ನಾಟ್ ಇವನ್ 1/3, ನಾಟ್ 1/3ಗಿಂತ ಕಡಿಮೆ ಕೊಟ್ಟಿದ್ದಾರೆ, 1/3ಗಿಂತ ಕಡಿಮೆ ಕೊಟ್ಟಿದ್ದಾರೆ. ನಾನು ಹೇಳಿದೆ, ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ತಗೊಬಿಡು ಅಂತ ಹೇಳಿದೆ. ನಾನು ಎಲ್ಲೂ ಕೂಡ ಒಂದು ಪತ್ರ ಆಗಲಿ ಆದೇಶ ಆಗಲಿ ಎಲ್ಲೂ ಮಾಡಿಲ್ಲ, ಮಾಡೋಕ್ಕೆ ಅವಕಾಶ. ನಾನು ಈ ಕೇಸ್ ಸ್ಟಡಿನೂ ಮಾಡಿದ್ದೀನಿ. 1992ರಿಂದ 2024ರವರೆಗೆ ಎಲ್ಲಿನೂ ಸಿದ್ದರಾಮಯ್ಯನವರ ಒಂದು ಲೆಟರ್ ಇರಲ್ಲ, ಸಿದ್ದರಾಮಯ್ಯನವರ ಒಂದು ಹಸ್ತಾಕ್ಷರ ಇರಲ್ಲ, ಸಿದ್ದರಾಮಯ್ಯನವರ ಒಂದು ಇನ್ಫ್ಲುಯೆನ್ಸ್ ಇದೆ ಅಂತ ಯಾರೂ ಬರೆದಿಲ್ಲ ಕಡತದಲ್ಲಿ. ಆದರೂ ಕೂಡ ನೀವು ಭ್ರಷ್ಟಾಚಾರದ ಎಗೇನ್ಸ್ಟ್ ತೊಡೆತಟ್ಟಿ ನಿಂತವರು ನಾವು ನೋಡಿದ್ವಿ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರು ಎದ್ದು ನಿಂತು ಮಾತಾಡಿದ್ರೆ ಅಂದರೆ ಭ್ರಷ್ಟಾಚಾರದ ಅಗೇನ್ಸ್ಟ್ ಮಾತಾಡಿದ್ರೆ ಅಂದರೆ ದಟ್ ಇಸ್ ಒಂದು ಥರ ಫುಲ್ ಸ್ಟಾಪ್ ಇಟ್ಟಂಗೆ ಮಾತು ನಿಂತು ನಾವು ನೋಡಿದ್ದೀವಿ. ರೆಡ್ಡಿ ಬ್ರದರ್ಸ್ ಥರ ತೊಡೆತಟ್ಟಿ ನೀವು ಮಾಡಿದ ಆ ಪಾದಯಾತ್ರೆಯನ್ನು ನಾವು ನೋಡಿದ್ವಿ. ಇವತ್ತು ಯಾವುದೋ ಒಂದು 14 ಸೈಟ್ ಇಟ್ಕೊಂಡು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಡೀತಾ ಇದ್ದಾರೆ. ಅದು ಕೂಡ ವಿರೋಧಿಗಳು ಇಬ್ಬರು ಒಟ್ಟಿಗೆ ಸೇರಿಕೊಂಡು ನಿಮ್ಮ ಎಗೇನ್ಸ್ಟ್ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಈ ಪಾದಯಾತ್ರೆ ಬಗ್ಗೆ? ಪಾದಯಾತ್ರೆ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ. BJPಯವರು ಮನುವಾದಿಗಳು, JDSನವರು ಜಾತಿವಾದಿಗಳು. ಇವರಿಬ್ರು ಸೇರ್ಕೊಂಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ರು ಅಲಯನ್ಸ್ ಮಾಡ್ಕೊಂಡು ಚುನಾವಣೆ ಎದುರಿಸಿದ್ರು. ಇಬ್ಬರಿಗೂ ಕೂಡ JDSಗಾಗಲಿ BJPಗಾಗಲಿ ಬಡವ್ರ ಬಗ್ಗೆ ಕಿಂಚಿತ್ತು ಅವ್ರನ್ನ ಮೇಲಕ್ಕೆ ತರಬೇಕು ಅಂತಕ್ಕಂಥದ್ದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥದ್ರಲ್ಲಿ ವಿರೋಧ ಇದೆ. ಇವರು ಬಡವ್ರ ಪರವಾಗಿರ್ತಕ್ಕಂಥ ಪಕ್ಷಗಳಲ್ಲ. ನಾನು 2013ರಿಂದ 2018ರವರೆಗೆ ಇರೋವಾಗ ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೋಸ್ಕರ ಕೊಟ್ಟೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಮತ್ತು ಇಂದಿರಾ ಕ್ಯಾಂಟೀನು, ಇಂಥ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಾದ್ಮೇಲೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಬಡವರಿಗೆ ಶಕ್ತಿ ತುಂಬ್ತಾ ಇದ್ದಾರೆ, ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದೆ ಈ ಸರ್ಕಾರ ಸಿದ್ದರಾಮಯ್ಯನವರು ಅಂಥೇಳಿ ಅವ್ರಿಗೆ ಅವತ್ತಿನಿಂದ ಸಹಿಸ್ಕೊಳ್ಳಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ನಂಬರ್ 1. ನಂಬರ್ 2, ಮತ್ತೆ ನಾನು 2ನೇ ಸಾರಿ ಮುಖ್ಯಮಂತ್ರಿ ಆದಮೇಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಬಿಟ್ಟೆ. ಅವರು ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಇದ್ದರು.
BJPಯವರು ಕೂಡ JDSನವರು ಕೂಡ ಇದ್ದರು. ನಾನು ಅವರು ಜಾರಿ ಮಾಡಲ್ಲ ಅಂತ ಅಂದ್ಕೊಂಡಿದ್ರು. ಅದಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 52,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳು ಖರ್ಚಾದರೂ ಕೂಡ ನಾನು ಗ್ಯಾರಂಟಿ ಮಾಡಿದೆ. ಈಗ ಬಡವರೆಲ್ಲ ಕನ್ಸಾಲ್ಟೇಟ್ ಆಗ್ತಾ ಇದ್ದಾರೆ. ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಮಹಿಳೆಯರು, ವಿಶೇಷವಾಗಿ ರೈತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಎಲ್ಲರೂ ಕೂಡ ಒಂದಾಗ್ತಾ ಇದ್ದಾರೆ. ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವರು. ನಾನು ಬಡವ್ರ ಪರವಾಗಿದ್ದೀನಿ ಅಂತೇಳಿ ಏನಾದರೂ ಮಾಡಿ ನನಗೆ ರಾಜಕೀಯವಾಗಿ ಅವ್ರನ್ನ ತುಳಿಬೇಕು, ರಾಜಕೀಯವಾಗಿ ನಿರ್ನಾಮ ಮಾಡಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ರಾಜಕೀಯ ತೇಜೋವಧಿಯ ದುಷ್ಟ ಪ್ರಯತ್ನ. 4 ದಶಕಗಳ ಕಾಲದಿಂದ ರಾಜಕೀಯದಲ್ಲಿದ್ದೀನಿ. ಶಾಸಕನಾಗಿದ್ದೀನಿ, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೀನಿ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದೀನಿ, ಆಮೇಲೆ ಮಿನಿಸ್ಟರ್ ಆಗಿದ್ದೀನಿ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದೀನಿ, ಡೆಪ್ಯೂಟಿ CM ಆಗಿದ್ದೀನಿ, ವಿರೋಧ ಪಕ್ಷದ ನಾಯಕನಾಗಿದ್ರಿ, ಮುಖ್ಯಮಂತ್ರಿ ಆಗಿದ್ದೀನಿ. ಯಾವತ್ತೂ ಕೂಡ ನಾನು ಆಸ್ತಿಗಳ ವ್ಯಾಮೋಹ ಇದ್ದಿದ್ರೆ ಮಾಡ್ಕೋಬೋದಾಗಿತ್ತಲ್ಲ, ಬೇಕಾದಷ್ಟು ಆಸ್ತಿ ಮಾಡ್ಕೋಬೋದಾಗಿತ್ತಲ್ಲ. ಅದು ನಾನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಮೈಸೂರಿನ ಸುತ್ತ ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ 5 ಬಾರಿ ಆಗಿದ್ನೆಲ್ಲ ಮಾಡ್ಕೋಬೋದಾಗಿತ್ತಲ್ಲ. ಆಮೇಲೆ ಮುಖ್ಯಮಂತ್ರಿ ಆಗಿದ್ದೆ, 5 ವರ್ಷ ಪೂರ್ಣ ಅವಧಿ ಮುಖ್ಯಮಂತ್ರಿ ಆಗಿದ್ದೆ. ಆಮೇಲೆ ಈಗ 1 ವರ್ಷ 2 ತಿಂಗಳಿಂದ ಮುಖ್ಯಮಂತ್ರಿ ಆಗಿದ್ದೀನಿ. ಆಸ್ತಿ ಮಾಡ್ಕೊಳ್ಳಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದು ನಾನು ಯಾವತ್ತೂ ಕೂಡ ಆಸ್ತಿ ವ್ಯಾಮೋಹ ಬರಲಿಲ್ಲ ನನಗೆ. ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದು ಅವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ, 2 ಪಕ್ಷಗಳು. ಅದಕ್ಕೆ ಅವ್ರಿಗೆ ಸಹಿಸೋಕ್ಕಾಗಲ್ಲ ನನ್ನನ್ನು. 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲಂತೂ ಇಬ್ಬರು ಸೇರ್ಕೊಬಿಟ್ರು. ಒಬ್ರಿಗೊಬ್ರು ಬೈದಾಡಿದ್ರು, ಒಬ್ರಿಗೊಬ್ರು ಕಿಸರೆಚ್ಚಾಡಿದ್ರು. ಆದರೂ ಕೂಡ ಯಾಕೆ ಜೊತೆಯಾಗಿದ್ದಾರೆ ಅಂತಂದ್ರೆ ನನ್ನ ಮೇಲಿನ ದ್ವೇಷಕ್ಕೆ. ಅಂದ್ರೆ ಸಿದ್ದರಾಮಯ್ಯನವರನ್ನು ಮಟ್ಟ ಹಾಕಿದ್ರೆ ಇಲ್ಲಿ ಕಾಂಗ್ರೆಸ್ ವೀಕ್ ಆಗುತ್ತೆ. ಹೌದು, ಸಿದ್ದರಾಮಯ್ಯನವರನ್ನು ಮುಗಿಸಿದ್ರೆ ಕಾಂಗ್ರೆಸ್ನ ಮುಗಿಸ್ತೀವಿ ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ ಅವರು. ಯಾಕಂತಂದ್ರೆ ಕಳೆದ ಚುನಾವಣೆಯಲ್ಲಿ ನಮಗೆ ಅವ್ರಿಗಿಂತ ಓಟು 33% ಹೆಚ್ಚಾಗಿ ಬಂದ್ಬಿಡ್ತು. 136 ನಿಮ್ಮ ಮತ್ತು DK ಅವರ ನೇತೃತ್ವದಲ್ಲಿ 136 ಸ್ಥಾನಗಳು ಗೆದ್ಬಿಟ್ವಲ್ಲ, ಅದು ತಡ್ಕೊಳಕ್ಕಾಗಲಿಲ್ಲ. ಕುಮಾರಸ್ವಾಮಿ ಅವ್ರ ಪಕ್ಷ 37ರಿಂದ 19ಕ್ಕೆ ಬಂದ್ಬಿಡ್ತು. ಅವರು ಯಾವಾಗ ದುರ್ಬಲ ಆಗ್ತೀವಿ ಅಂತ ಗೊತ್ತಾದಾಗ ಇಬ್ಬರು ಒಂದಾಗ್ಬಿಟ್ರು. ಇಬ್ಬರು ಒಟ್ಟಾಗಿ ಈಗ ನನ್ನನ್ನು ಎದುರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ದುಸ್ಸಾಹಸ. ಅದಕ್ಕೋಸ್ಕರವಾಗಿ ಪಾದಯಾತ್ರೆ ಶುರು ಮಾಡಿದ್ದಾರೆ. ಈಗ ನೋಡಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ಹಗರಣ 84,63,00,000 ಆಗಿದೆ. ನಾನು ಒಪ್ಕೊಂಡಿದ್ದೀನಿ, ಅಸೆಂಬ್ಲಿನಲ್ಲಿ ಒಪ್ಕೊಂಡಿದ್ದೀನಿ. ಹಗರಣ ಆಗಿದೆಯಪ್ಪ, ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ. ಮಿಸ್ಅಪ್ರೋಪ್ರಿಯೇಷನ್ ಅಂತ ಗೊತ್ತಾದ ತಕ್ಷಣ ನಾನು SIT ಮಾಡಿ ಅದನ್ನು ತನಿಖೆ ಮಾಡಿಸ್ತಾ ಇದ್ದೀನಿ. SIT ಅವರು ಈಗಾಗಲೇ 50 ಕೋಟಿ ರೂಪಾಯಿನ ರಿಕವರ್ ಮಾಡಿದ್ದಾರೆ. ಇನ್ನು 46 ಕೋಟಿ ರೂಪಾಯಿ ಸೀಜ್ ಮಾಡಿದ್ದಾರೆ. 12 ಜನರನ್ನು ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ, ಚಾರ್ಜ್ ಶೀಟು ಕೂಡ ಹಾಕಿದ್ದಾರೆ. ಸೊ ನಾವು ಯಾವತ್ತೂ ಕೂಡ ಭ್ರಷ್ಟಾಚಾರನ ಸಹಿಸಲ್ಲ. ಭ್ರಷ್ಟಾಚಾರ ವಿರುದ್ಧವಾಗಿರ್ತಕ್ಕಂಥವ್ರು ನಾವು. ಇವರು 40% ಮಾಡಿ, ನಾನು ಹೇಳದ್ನ 40% ಅಂತ. ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು, ನಾನು ಆರೋಪ ಮಾಡಿರಲಿಲ್ಲ ಇದನ್ನು. ಕೆಂಪಣ್ಣ ಅನ್ನೋರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಮಾಡಿದ್ದದು. ಅದಕ್ಕೆ ಈಗ ತನಿಖೆ ನಡೀತಾ ಇದೆ, ಅದು ಬೇರೆ ವಿಚಾರ. ಸೊ ಎಲ್ಲ ಇವರ ಹಗರಣಗಳು, ಇನ್ಸ್ಪೆಕ್ಟರ್ಸು, ಪೊಲೀಸ್ ಇನ್ಸ್ಪೆಕ್ಟರ್ಸ್ನ IPS ಅದು ಮಾಡಿದ್ದು ಇರ್ಬೋದು, ನೇಮಕಾತಿಗಳಲ್ಲಿ ಅಕ್ರಮ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ತನಿಖೆ ಮಾಡಿಸ್ತಾ ಇದ್ದೀವಿ ನಾವು. ಬಿಟ್ಕಾಯಿನ್ ಹಗರಣ ಇರ್ಬೋದು, ಹೀಗೆ ಎಲ್ಲ ಹಗರಣಗಳನ್ನು ಕೂಡ ತನಿಖೆ ಮಾಡಿಸ್ತಾ ಇದ್ದೀವಲ್ಲ. ಇವರ ಭ್ರಷ್ಟಾಚಾರನ ಬಯಲು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ, ಇದು ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಎಲ್ಲೋ ಎಲೆಕ್ಷನ್ ಮುಂಚೆನೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಹೇಳ್ತಾರೆ, MP ಎಲೆಕ್ಷನ್ ಆದ ಕೂಡಲೇ ಬದಲಾವಣೆಗಳಾಗ್ತವೆ, ಗೌರ್ಮೆಂಟೇ ಬೀಳ್ಬೋದು, ಏನು ಬೇಕಾದರೂ ಆಗ್ಬೋದು ಅಂತ ಹಿಂಟ್ ಕೊಡ್ತಾ ಇರ್ತಾರೆ.
ಈ ಕುಮಾರಸ್ವಾಮಿ ಅವರು ಮೊದಲೇ ಹಿಂಟ್ ಕೊಡ್ತಾರೆ ಕೆಲವು ವಿಷಯಗಳನ್ನು. ಎಲ್ಲೋ MP ಎಲೆಕ್ಷನ್ ಆದಾಗಲೂ ಕೂಡ ಕಾಂಗ್ರೆಸ್ ಈಸ್ ಡನ್ ಎ ಮಚ್ ಬೆಟರ್ ನಿಮ್ಮ ಮತ್ತೆ DK ಅವರ ನೇತೃತ್ವದಲ್ಲಿ. ಅಂದರೆ ಒಂದು 10 ಸೀಟುಗಳನ್ನು ತಗೊಳ್ಳುವಂಥ ಸ್ಥಿತಿಗೆ ಒಂದು ಇದ್ದಿದ್ದನ್ನು ನೀವು 10 ಮಾಡ್ತೀರಿ. ಈಗ ಕುಮಾರಸ್ವಾಮಿ ಅವರು, ದೇವೇಗೌಡರು BJPನ ವಾಚಾಮಗೋಚರವಾಗಿ ಬೈತಾ ಇದ್ರು, ಆರೋಪಗಳನ್ನು ಮಾಡ್ತಾ ಇದ್ದಂಥವ್ರು ಈಗ ಒಂದಾಗಿದ್ದಾರೆ. ಯಾಕೆ ಒಂದಾದರು? ಕುಮಾರಸ್ವಾಮಿ ಅವರು ಅವರಿಗೆ, ಅಮಿತ್ ಶಾ ಅವರಿಗೆ, BJP ಅವರಿಗೆ ನಾನು ಈ ಸರ್ಕಾರನ ತೆಗೆದಾಕ್ತೀನಿ, ನನಗೆ ನೀವು ಪ್ರಾಮುಖ್ಯತೆ ಕೊಡಬೇಕು ಅಂಥೇಳಿ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರು ಈ ಸರ್ಕಾರನ ತೆಗೆದಾಕ್ಬಿಟ್ಟು ಮುಖ್ಯಮಂತ್ರಿ ಆಗಬೇಕು ಅಂತ ಭ್ರಮೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಈ ಥರದ ಹೇಳಿಕೆಗಳನ್ನೆಲ್ಲ ಕೊಡೋದು. ಸಿದ್ದರಾಮಯ್ಯನವ್ರ ಸರ್ಕಾರ ತೆಗೆದುಬಿಡ್ತೀನಿ, ಪಾರ್ಲಿಮೆಂಟ್ ಆದಮೇಲೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅನೇಕ ಅವ್ರ ಸ್ನೇಹಿತರುಗಳ ಜೊತೆ ಎಲ್ಲ ಹೇಳ್ಕೊಂಡಿದ್ದಾರೆ, ಅವ್ರ ಪಾರ್ಟಿ ಮುಖಂಡರುಗಳ ಜೊತೆ ಹೇಳ್ಕೊಂಡಿದ್ದಾರೆ. ಇದು ಸಾಧ್ಯ ಇಲ್ಲ. ಯಾಕಂದರೆ ಅವರು ಪ್ರಯತ್ನ ಮಾಡಿದ್ರು, ಆಪರೇಷನ್ ಕಮಲ ಮಾಡಿ ಈ ಸರ್ಕಾರ ಬೆಳೆಸಬೇಕು ಅಂತ BJP ಅವರು ಪ್ರಯತ್ನ ಮಾಡಿದ್ರು. ಇದಕ್ಕೆ ಕೇಂದ್ರದವರ ಒತ್ತಾಸೆನೂ ಕೂಡ ಇತ್ತು. ಆದರೆ ನಾವು 136 ಜನ ಇದ್ದೀವಲ್ಲ, ಕೆಡೋಕ್ಕಾಗಲ್ಲ, ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ. ಈಗ ಫೇಲ್ ಆದಮೇಲೆ ಈಗ ಮತ್ತೆ ಇದನ್ನು ಶುರು ಮಾಡಿದ್ದಾರೆ. ಈ ಥರದ ಮಹರ್ಷಿ ವಾಲ್ಮೀಕಿ ಹಗರಣ ಅಂತ ಹೇಳ್ಕೊಂಡು, ಮೈಸೂರಿನಲ್ಲಿ ಹಗರಣವೇ ಇಲ್ಲ, ಹಗರಣ 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 ಅಂತ ಹೇಳ್ಕೊಂಡು ಪಾದಯಾತ್ರೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇಬ್ಬರು ಸೇರ್ಕೊಂಡು. ವೇರ್ ಇಸ್ ದಿ ಸ್ಕ್ಯಾಂಡಲ್? ನಾನು ನಿಮ್ಮ ಒಂದು ಮಾತನ್ನು ಐ ಕಂಪ್ಲೀಟ್ಲಿ ಅಕ್ನಾಲಜ್. ನಿಮ್ಮ 4 ದಶಕದ ರಾಜಕೀಯ ಇತಿಹಾಸವನ್ನು ನಾವು ಕಂಡವರು, ಓದಿ ತಿಳ್ಕೊಂಡವರು ನಾವು ಚಿಕ್ಕವರಿದ್ದಾಗಲೂ ಕೂಡ. ಬಟ್ ನಾನು ನಿಮ್ಮ ಅಫಿಡವಿಟ್ಗಳನ್ನು ನೋಡ್ತೀನಿ, ಎಲೆಕ್ಷನ್ ಅಫಿಡವಿಟ್ಗಳನ್ನು, ನೀವು ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡಿದಂತಹ ನಿಮ್ಮ ಅಸೆಟ್ ಮತ್ತು ಲಯಬಿಲಿಟಿಗಳನ್ನು ನೋಡ್ತೀನಿ. ಮತ್ತು ಉಳಿದ ಮಾಜಿ CMಗಳು, ಪ್ರೆಸೆಂಟ್ ಇರುವವರು, ಮತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಎಲ್ಲ ಅಫಿಡವಿಟ್ಗಳು ನಾನೊಂದು ಜರ್ನಲಿಸ್ಟ್ ಆಗಿ ಸ್ಟಡಿ ಮಾಡ್ತೀನಿ. ನೀವು ಜಾಗದ ವ್ಯಾಮೋಹ ನನಗೆ ಇಲ್ಲ, ನನ್ನ ಹೆಂಡತಿಗೆ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಮ್ಮ ಅಫಿಡವಿಟ್ ನಿಲ್ಲುತ್ತೆ. ಯಾಕಂದರೆ ನಿಮ್ಮ ಎಷ್ಟು ಜಾಗಗಳಿದ್ದಾವೆ, ನಿಮ್ಮ ಹೆಂಡತಿ ಹೆಸರಲ್ಲಿ 1-2 ಮನೆ, ಅದನ್ನು 50-50 ಶೇರಿಂಗಲ್ಲಿದೆ. ನಿಮ್ಮ ವಿಜಯನಗರ ಮನೆ ಅದು ನಿಮ್ಮದು ಮತ್ತೆ ನಿಮ್ಮ ಹೆಂಡತಿ ಹೆಸರಲ್ಲಿದೆ. ಇನ್ನೊಂದೆಲ್ಲೋ 1 ಎಕರೆ ಜಾಗ ಇದೆ, ಇಷ್ಟು ಸೈಟ್ ಇದೆ. ಲಯಬಿಲಿಟಿನೂ ಅಷ್ಟೇ ಇದೆ. ಸಿದ್ದರಾಮಯ್ಯನವರು ಮನಸ್ಸು ಮಾಡಿದರೆ ಮೈಸೂರು ಅಕ್ಕಪಕ್ಕ ಬೇರೆಯವರ ಥರನೇ ಕೆಲವು ನಾವು ನೋಡ್ತೀವಿ. ಮುಖ್ಯಮಂತ್ರಿಗಳು ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಆಗಿದ್ದಾರೆ. ಅವರ ಫ್ಯಾಮಿಲಿಯ ಆಸ್ತಿಗಳನ್ನು ನೋಡಿದರೆ 1,000 ಎಕರೆ, 2,000 ಎಕರೆ, 3,000 ಎಕರೆ ಇದೆ. ಅದನ್ನು ಕಂಪೇರ್ ಮಾಡಿದರೆ ನಿಮ್ಮದು ಈವನ್ 1% ಬರಲ್ಲ. ಆದರೂ ಕೂಡ ರಾಜಕೀಯ ಮುಸ್ಸಂಜೆಯಲ್ಲಿ ನೀವು ಇಷ್ಟು ಕ್ಲೀನ್ ಚೀಟ್ ತಗೊಂಡು ಬಂದವರು, ನೀವು ಡಿಕ್ಲೇರ್ ಮಾಡಿಬಿಟ್ಟಿದ್ರಿ, ನನಗೆ ಸಾಕು, ನನಗೆ ಇನ್ನೂ ಹೆಚ್ಚಿನ ಆಸೆ ಇಲ್ಲ ರಾಜಕೀಯದಲ್ಲಿ, ನಾನು ಏನು ಬೇಕು ದೇವರು ಜನಸೇವೆ ಮಾಡಿದ್ದೀನಿ, ಇನ್ನು ಜನಸೇವೆ ಮಾಡ್ತೀನಿ, ನಾನು ಪೊಲಿಟಿಕಲ್ ಎಲೆಕ್ಷನ್ಗೆ ಬರಲ್ಲ ಅಂತ ಹೇಳಿದಿರಿ. ಆ ಟೈಮಲ್ಲಿ ನಿಮ್ಮ ಬಗ್ಗೆ ನಿಮ್ಮೂರಲ್ಲೇ ಬಂದು ಭ್ರಷ್ಟಾಚಾರದ ವಿರುದ್ಧ ಸಿದ್ದರಾಮಯ್ಯನವರ ಎದುರಿಗೆ ಹೋರಾಡ್ತೀನಿ ಅಂತ ನಿಮ್ಮವರಲ್ಲಿ ಅಧಿವೇಶನ ಆಂದೋಲನವನ್ನು ಮಾಡುವಾಗ ಹೆಂಗೆ ಅನಿಸ್ತು ನಿಮಗೂ? ಎಲ್ಲೋ ಸಿದ್ದರಾಮಯ್ಯನವರು ಸ್ವಲ್ಪ ಮಂಕಾದ್ರು ಅನ್ನುವ ಮಾತಿತ್ತು. ನಾನು ಯಾವತ್ತೂ ಕೂಡ ಮಂಕಾಗದೇ ಇಲ್ಲ. ನಾನು ಅದಕ್ಕೆ ನಿನ್ನೆ ಹೇಳಿದೆ, ಇವರು ಪಾದಯಾತ್ರೆ ಮಾಡೋದು, ಇವರು ಸುಳ್ಳು ಆರೋಪಗಳನ್ನು ಮಾಡೋದು, ನನ್ನನ್ನು ರಾಜಕೀಯವಾಗಿ ಕಟ್ಟಾಕಬೇಕು ಅಂತೇಳಿ ಪ್ರಯತ್ನ ಮಾಡ್ತಕ್ಕಂಥದ್ದು, ಸರ್ಕಾರನ ಬೀಳಿಸ್ಬೇಕು ಅಂತಕ್ಕಂಥ ಕುಟಿಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಸಿದ್ದರಾಮಯ್ಯ ಬಗ್ಗವನೂ ಅಲ್ಲ, ಜಗ್ಗವನೂ ಅಲ್ಲ ಅಂತ ಹೇಳೋದು. ನಾನು ಎಲ್ಲಿವರೆಗೆ ಶಾಸಕನಾಗಿರ್ತೀನಿ, ಮುಖ್ಯಮಂತ್ರಿ ಆಗಿರ್ತೀನಿ, ಅಲ್ಲಿವರೆಗೂ ಕೂಡ ಮರುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀನಿ, ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀನಿ, ಜಾತಿವಾದಿಗಳ ವಿರುದ್ಧ ಹೋರಾಟ ಮಾಡ್ತೀನಿ. ಯಾಕಂತಂದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ. ನಾನು 15 ಬಜೆಟ್ಗಳನ್ನು ಮಂಡಿಸಿದ್ದೀನಿ ಕರ್ನಾಟಕದಲ್ಲಿ. 15 ಬಜೆಟ್, ಅದರಲ್ಲಿ ಹಿಸ್ಟಾರಿಕಲ್ ಬಜೆಟ್, ಹಿಸ್ಟಾರಿಕಲ್ ಆಗಿ ಬಜೆಟ್ ಮಂಡಿಸಿದ್ದೀನಿ. ನಾನು ಸುಮ್ಮನೆ ಜಮೀನುಗಳು ಕ್ರಯಕ್ಕೆ ತಗೊಂಡಿದ್ರು ಕೂಡ ಇವತ್ತು ಬೇಕಾದಷ್ಟು ದುಡ್ಡು ಆಗ್ಬಿಡ್ತಿದ್ದಲ್ಲ, ಸಾವಿರಾರು ಕೋಟಿ ಆಗ್ಬಿಡ್ತಿದ್ದಲ್ಲ. ನಾನು MLA ಆದದ್ದು 83ರಲ್ಲಿ. 83ರಲ್ಲಿ 3,000, 4,000 ಕೆಲವೊಂದೊಂದು ಎಕರೆ ಸಿಗ್ತಿತ್ತು. ಹೌದು, ಕರೆಕ್ಟ್. ಬೇಕಾ ಒಂದು 100 ಎಕರೆ ತಗೋಬೋದಾಗಿತ್ತಲ್ಲ. ಇವತ್ತು 100 ಎಕರೆ ತಗೊಂಡಿದ್ರೆ ಎಷ್ಟು ಕೋಟಿ ರೂಪಾಯಿ ಆಗ್ತಿತ್ತು? ವೆರಿ ಟ್ರೂ. ಸುತ್ತ ಮೈಸೂರು ಪಕ್ಕದಲ್ಲಿ ಜಮೀನುಗಳು ಸಿಗ್ತಿದ್ದಾಗ ತಗೋಬೋದಾಗಿತ್ತಲ್ಲ.
ಲೈಕ್ ಕೇತಕನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರು 25 ವರ್ಷಕ್ಕೇನೆ 40 ಎಕರೆ ತಗೊಂಡವ್ರೆ. ಅವ್ರು ಹೇಳ್ತಾರೆ ನಾನು ಫಿಲ್ಮ್ ಪ್ರೊಡ್ಯೂಸರ್ ಆಗಿದ್ದೆ ಆಗ. ಎಲ್ಲಿ ಈಗ ಅವ್ರು ಏನ್ ಹೇಳ್ತಾರೆ, ನನ್ನ ಅಪ್ಪ ಬರುವ ಮೊದಲೇ ನಾನು ಫಿಲ್ಮ್ ಪ್ರೊಡ್ಯೂಸರ್ ಆಗಿದ್ದೆ, ಡಿಸ್ಟ್ರಿಬ್ಯೂಟರ್ ಆಗಿದ್ದೆ. ನನ್ನ 25 ವರ್ಷಕ್ಕೇನೆ ನಾನು ಕೇತಕನಹಳ್ಳಿಯಲ್ಲಿ 40 ಎಕರೆ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಬಹಳ ಜನ ಕನ್ನಡದ ಫಿಲ್ಮ್ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಆಗಿದ್ದಂಥವ್ರು ಪಾಪ ನಾನು ಕಂಡಾಗೆ ಊಟಕ್ಕಿಲ್ಲ, ಅವ್ರಿಗೆ ಸಾಲ ಮಾಡ್ಕೊಂಡಿದ್ದಾರೆ. ಇವರು ಫಿಲ್ಮ್ ಫೀಲ್ಡ್ನಲ್ಲಿ ಸಂಪಾದನೆ ಮಾಡಿದೆ, ಆಲೂಗೆಡ್ಡೆ ಬೆಳೆದಿದ್ದೆ, ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೆ ಅಂತ ಹೇಳೋದು ಎಷ್ಟು ಹಾಸ್ಯಾಸ್ಪದ ಸುಳ್ಳು. ಜನರು ಇದನ್ನೆಲ್ಲ ನಂಬ್ತಾರ. ಈಗ 200 ಎಕರೆ ಮಾಡಿದ್ದಾರೆ ಕೇತಕನಹಳ್ಳಿನಲ್ಲಿ. ಹೌದು. ಎಲ್ಲಿಂದ ಬಂತು? ಇವ್ರ ಅಣ್ಣ ಎಷ್ಟು ಮಾಡಿದ್ದಾರೆ, ಬಾಲಕೃಷ್ಣೇಗೌಡ, ಎಲ್ಲಿಂದ ಬಂತು? ಇವ್ರು ಮುಖ್ಯಮಂತ್ರಿ ಆಗಿರುವಾಗ ಎಷ್ಟು ಡಿನೋಟಿಫಿಕೇಶನ್ಗಳು ಮಾಡಿದ್ದಾರೆ? ಯಡಿಯೂರಪ್ಪ ಎಷ್ಟು ಡಿನೋಟಿಫಿಕೇಶನ್ ಮಾಡಿದ್ದಾರೆ? ವಿಜಯೇಂದ್ರನ ಮೇಲೆ ಯತ್ನಾಳ್ ಮತ್ತು ವಿಶ್ವನಾಥ್ ಏನೆಲ್ಲ ಆಪಾದನೆಗಳನ್ನು ಮಾಡಿದ್ರು? ಅವ್ರ ಮೇಲೆ ಕ್ರಮ ತಗೊಂಡ್ರ? ಯಾಕಂತಂದರೆ ಅವ್ರು ಮಾಡಿರೋದು ನಿಜ. ಯಡಿಯೂರಪ್ಪ ಎಷ್ಟು ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ? ಮೊನ್ನೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಚಾರ್ಜ್ ಶೀಟ್ ಆಗಿದೆ ಅವ್ರ ಮೇಲೆ. ಅವರು ನನ್ನ ರಾಜೀನಾಮೆ ಕೇಳ್ತಾರೆ. ಕೆಲವೊಂದು ರಾಜಕೀಯ ವಿಶ್ಲೇಷಕರು ಮಾತಾಡ್ತಾ ಇದ್ರು ಈ ಪೋಕ್ಸೋ ವಿಷಯವನ್ನು ಬಂದಾಗ, ಸಿದ್ದರಾಮಯ್ಯನವರು ರಿವೆಂಜ್ ಪಾಲಿಟಿಕ್ಸ್ ಮಾಡಲ್ಲ ಅನ್ನೋದಕ್ಕೆ ಪೋಕ್ಸೋ ಬಂದಾಗ ಎಲೆಕ್ಷನ್ ಮುಂಚೆನೇ ಯಡಿಯೂರಪ್ಪನವರ ಮೇಲೆ FIR ಆಯಿತು. ಆದರೂ ಸಿದ್ದರಾಮಯ್ಯನವರು ಬೇಡ, ಆ ರೀತಿಯ ಆ್ಯಕ್ಷನ್ಗಳನ್ನು ನಾವು ತಗೊಬಾರ್ದು, ನ್ಯಾಯಯುತವಾಗಿ ತನಿಖೆ ಮಾಡಬೇಕು. ಯಡಿಯೂರಪ್ಪನವರು 82 ವರ್ಷ ಆಗಿದ್ದಾರೆ, ಅವ್ರನ್ನ ಆ ರೀತಿ ಅರೆಸ್ಟ್ ಎಲ್ಲ ಮಾಡಿ ಇದು ಮಾಡಬಾರ್ದು, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತ ಸಿದ್ದರಾಮಯ್ಯನವರೇ ಒಂದು ರೀತಿಯ ಕನ್ಸೆಷನ್ ಕೊಟ್ಟರು. ಆದರೆ ಈಗ ಅದೇ ಸಿದ್ದರಾಮಯ್ಯನವರಿಗೆ ತಿರುಗುಬಾಣ ಆಗಿ ಬೀಳ್ತಾ ಇದೆ ಅಂತ ಹೇಳ್ತಾರೆ. ನಾನು ಪೊಲೀಸ್ನವರು ನನ್ನ ಗಮನಕ್ಕೆ ತಗೊಬಂದಾಗ ಪೋಕ್ಸೋ ಕೇಸ್ನಲ್ಲಿ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅಂತ ಹೇಳಿದಾಗ ನಾಳೆ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡಿ, ಅವರು ಕಾನೂನು ಪ್ರಕಾರವಾಗಿ ಎವಿಡೆನ್ಸ್ ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ನೇ ಹೊರತು ಯಾವತ್ತೂ ನನ್ನ ರಾಜಕೀಯ ಜೀವನದಲ್ಲಿ ಹಿಂದೆ ಮುಖ್ಯಮಂತ್ರಿ ಆಗಿರ್ಬೋದು, ಮತ್ತು ಹಣಕಾಸು ಮಂತ್ರಿ ಆಗಿರ್ಬೋದು, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಯಾವತ್ತೂ ಕೂಡ ಸೇಡನ್ ರಾಜಕೀಯ, ದ್ವೇಷದ ರಾಜಕೀಯ ಮಾಡಲಿಲ್ಲ. ಬಹುಶಃ ಅದು ಮಾಡಿದರೆ ಈ ಪರಿಸ್ಥಿತಿ ಉದ್ಭವ ಆಯ್ತಿರಲಿಲ್ಲ. ಇವರೆಲ್ಲ ಜೈಲಿಗೆ ಹೋಗಿರೋರು, ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ ಎಲ್ಲ ಜೈಲಿಗೆ ಹೋಗಿರೋರು. ನಾನು ಸೇಡನ್ ರಾಜಕೀಯ ಇವತ್ತಿನವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ, ಮಾಡಬಾರ್ದು. ಯಾರು ಕಾನೂನಿಗೆ ವಿರುದ್ಧ ಮಾಡಿರ್ತಾರೆ, ಯಾರು ಅಪರಾಧಗಳನ್ನು ಮಾಡಿರ್ತಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ನೆಲದ ಕಾನೂನು ಏನು ಹೇಳ್ತದೆ ಅದರ ಪ್ರಕಾರ ಆಗಬೇಕು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ನು ನಾನು. ಅದರಿಂದ ಯಾವತ್ತೂ ಕೂಡ ವಿರೋಧ ಪಕ್ಷದವ್ರ ಮೇಲೆ ಸೇಡನ್ ರಾಜಕೀಯ ಮಾಡಲಿಲ್ಲ. ಬಹುಶಃ ಯಡಿಯೂರಪ್ಪನವರು ಗೊತ್ತಿಲ್ಲ ನನಗೆ, ಅವರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವರು ಎಷ್ಟು ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಡಿನೋಟಿಫಿಕೇಶನ್ ಎಷ್ಟು ಮಾಡಿದ್ದಾರೆ, ಅಕ್ರಮ ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆ, ಅವ್ರ ಮಗನ ಜೊತೆ ಸೇರ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. ಇವೆಲ್ಲ ಕೇಸ್ಗಳು ಕೋರ್ಟ್ನಲ್ಲಿ ಕೇಸ್ಗಳಿದ್ದಾಗ ನಾನು ಅದನ್ನು ಉಪಯೋಗಿಸ್ಕೋಬೋದಾಗಿತ್ತಲ್ಲ. ಸೇಡನ್ ರಾಜಕೀಯ ಮಾಡಿದರೆ ಕೆಲವು ಕಂಪ್ಲೇಂಟ್ಗಳು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ಗಳಿದ್ದು ಉಪಯೋಗಿಸ್ಕೋಬೋದಾಗಿತ್ತಲ್ಲ. ನಾನು ಹೇಳಿದೆ ಪೊಲೀಸ್ನವ್ರಿಗೆ, ನೋಡಪ್ಪ, ನೀವು ಕಾನೂನು ಪ್ರಕಾರ ಮಾಡಬೇಕು, ಈ ಪೋಕ್ಸೋ ಕೇಸ್ನಲ್ಲಿ ನಾನು ಒಂದು ವೇಳೆ ಇಂಟರ್ಫಿಯರ್ ಆಗಿದ್ದರೆ ಅರೆಸ್ಟ್ ಆಯ್ತಿದ್ರು. ಕರೆಕ್ಟ್. ಈ ಪೋಕ್ಸೋ ಕೇಸ್ನಲ್ಲಿ ರಾಜಕೀಯವಾಗಿ ನೀವು ಮನಸ್ಸು ಮಾಡಿದ್ರೆ ಆಗ್ತಾ ಇತ್ತು, ಅರೆಸ್ಟ್ ಮಾಡ್ಬೋದಾಗಿತ್ತು. ಅವ್ರು ಹೊರಗಡೆ ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತ? ಕೇಸ್ ರಿಜಿಸ್ಟರ್ ಆದ ತಕ್ಷಣವೇ 164 ಸ್ಟೇಟ್ಮೆಂಟ್ ಆಗಿತ್ತು, ಕೂಡಲೇ ಅರೆಸ್ಟ್ ಮಾಡಬಹುದಾಗಿತ್ತು. ವೆರಿ ಟ್ರೂ ಸರ್. ಇವರು ಕೋರ್ಟ್ನವರ ಕೃಪೆಯಿಂದ ಇವತ್ತು ಹೊರಗಡೆ ಇರೋದು. ಯಡಿಯೂರಪ್ಪನವರು ಈ ವಯಸ್ಸಿನಲ್ಲಿ ಅವರು ಈ ಥರ ಮಾತಾಡ್ತಾರೆ ಅಂತಂದರೆ ನನಗೆ ಅವರು ನನ್ನ ಪ್ರಕಾರ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು.
ಅವ್ರ ತಟ್ಟಿನಲ್ಲಿ ಯಜ್ಞ ಅಲ್ಲ, ಕತ್ತೆ ಬಿದ್ದಿದೆ. ನಿಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ತೋರ್ಸಕ್ಕೆ ಹೋಗ್ತಾ ಇದ್ದಾರೆ ಅವರು. ಮತ್ತೆ ಮೂಢ ಹಗರಣದಲ್ಲಿ ನಂದು ಯಾವುದೇ ತಪ್ಪಿಲ್ಲ, ನನ್ನ ಪಾತ್ರ ಇಲ್ಲ. ನನ್ನ ಬಾಮ್ಮೈದ ಅವನ ತಂಗಿಗೆ ಗಿಫ್ಟ್ ಕೊಟ್ಟಿದ್ದಾರೆ, ಆ ಗಿಫ್ಟ್ ಜಮೀನನ್ನ ಬಳಸ್ಕೊಂಡಿದ್ದಾರೆ ಮೂಡೋದವರು. ಮನಸ್ಸು ಮಾಡಿದ್ರೆ ನೀವೇ ಸಿಎಂ ಇದ್ದಾಗ ಬಂದ ಲೆಟರ್ಗೆ ಕೊಟ್ಟಿದ್ದಾರೆ. ನೀವು ಮನಸ್ಸು ಮಾಡಿದ್ರೆ ನೀವೇ ಸಿಎಂ ಆಗಿದ್ದಂತಹ ಬಂದ ರಿಕ್ವೆಸ್ಟ್ಗೆ ಮನಸ್ಸು ಮಾಡಿದ್ರೆ ಅದೇ ಜಾಗವನ್ನು ಎಕ್ಸ್ಚೇಂಜ್ ಸೈಟ್ ಬೇಕಾಗಿರ್ಲಿಲ್ಲ, ನನ್ನ ಹೆಂಡತಿ ಜಾಗ ಇದಪ್ಪ ಬಿಟ್ಕೊಡಿ ಅಂತಾನು ತಗೊಬೋದಿತ್ತು. ಲ್ಯಾಂಡ್ ಟು ಲ್ಯಾಂಡ್ ಕೊಡ್ಬೋದಾಗಿತ್ತು. ಬಿಕಾಸ್ ಸುಂದರಮ್ಮನ ಕೇಸನ್ನ ಉದಾಹರಣೆಗೆ ಇಟ್ಕೊಂಡು ಸೇಮ್ ಸೈಟೇಷನ್ ಅದನ್ನ ಇಟ್ಕೊಂಡು ಉದಾಹರಣೆಗೆ ಇಟ್ಕೊಂಡು ಲ್ಯಾಂಡ್ ಟು ಲ್ಯಾಂಡೇ ಕೊಡ್ಬೋದಾಗಿತ್ತು. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಧ್ರುವ್ ಕುಮಾರ್ ಅಧ್ಯಕ್ಷನಾಗಿದ್ದರು 2017ರಲ್ಲಿ. ನನಗೆ ಫೋನ್ ಮಾಡಿ ಹೇಳಿದ್ರು, ನೋಡೋಣ ನಾವು ಮೂಡಾದಲ್ಲಿ ತೀರ್ಮಾನ ಮಾಡಿದ್ದೀವಿ, ನಿಮಗೆ ಲ್ಯಾಂಡ್ ಟು ಲ್ಯಾಂಡ್ ಕೊಡ್ತೀನಿ ಅಂತ. ಇಲ್ಲಪ್ಪ ಬೇಡ ಅಂತ ಹೇಳಿದೆ. ನಾನು ಮುಖ್ಯಮಂತ್ರಿ ಆಗಿರೋರಿಗೆ ಒಂದು ಗುಂಟೆನೂ ಕೊಡಬೇಡ, ಒಂದು ಇಂಚು ಜಮೀನು ಕೊಡಬೇಡ. ಅಫ್ಕೋರ್ಸ್ ನಾವೇ ಮಾಡಿದ್ದವರು, ನಮ್ಮ ಸರ್ಕಾರನೇ ಅಪಾಯಿಂಟ್ ಮಾಡಿದ್ದೆ, ನಾವು ನೇಮಕ ಮಾಡಿದ್ದು. ಹೇಳಿದ್ರು ಅವರು, ಕಾನೂನು ಪ್ರಕಾರ ಇದೇ ಕಾರಣ ನಾವು ಕೊಡ್ತೀವಿ ಅಂತ. ನನಗೆ ಬೇಡಪ್ಪ ಅಂತ ಹೇಳಿದೆ ಧ್ರುವ್ ಕುಮಾರ್ನಿಗೆ. ಕೇಳಿಬೇಕಾದ್ರೆ ಧ್ರುವ್ ಕುಮಾರ್ಗೆ ಷಡ್ಯಂತ್ರ ರಾಜಕಾರಣ ಅಂತ ನಾವು ಹೇಳ್ತೀವಿ. ಷಡ್ಯಂತ್ರ ರಾಜಕಾರಣ ಅನ್ನೋದಕ್ಕೆ ಒಂದು ಮುನ್ಸೂಚನೆ ನಾನು ಹೇಳ್ತೀನಿ. ಈ ಮೂಢ ಹಗರಣ ಯಾವುದು ಬೆಳಕಿಗೆ ಬರುತ್ತೆ ಅಂತ ಇವರು ಹಗರಣ ಅಂತ ಹೇಳ್ತಾರೆ, ಏನೂ ಇಲ್ಲ ಅಂತ ನಾವು ಪ್ರತಿಪಾದನೆ ಮಾಡ್ತಾ ಇರುವಾಗ ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ನಾನು ಮಾಡಿರೋದಲ್ಲ, ಇದನ್ನು ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕಿದವರು ಒಬ್ಬರಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅವರು ಮಾಡ್ತಾ ಇರುವ ಹಗರಣ ಅಂತ ಕಾಂಗ್ರೆಸ್ಸನ್ನೇ ಇಬ್ಬಾಗ ಮಾಡುವ ಒಂದು ಷಡ್ಯಂತ್ರ ನಡೀತೆ ಅಂತ ಅನಿಸುತ್ತೆ ನಿಮಗೆ? ಇದು ಒಬ್ಬರಿಗೆ ಒಬ್ಬರನ್ನ ಎತ್ಕಟ್ತಕ್ಕಂಥ ರಾಜಕಾರಣ. ಇದು ಒಂದು ಷಡ್ಯಂತ್ರ. ನೀವು ಹೇಳ್ದಾಗೇನೆ ಇದು ಒಂದು ಷಡ್ಯಂತ್ರ. ಅದು ಪ್ರಯತ್ನ ಮಾಡಿದ್ರು. ನಮ್ಮ ಪಾರ್ಟಿನಲ್ಲಿ ಯಾರೂ ಕೂಡ ಇದಕ್ಕೆ ವಿರುದ್ಧವಾಗಿ ನಮ್ಮ ಸೈಟ್ ಕೊಟ್ಟಿರೋದಕ್ಕೆ ಕಾನೂನು ಆ್ಯಕ್ಚುಲಿ ನಮಗೆ ಕಾನೂನಿನ ಚೌಕಟ್ಟಿನಲ್ಲೂ ಅನ್ಯಾಯ ಆಗಿದೆ, ನನ್ನ ಹೆಂಡತಿಗೆ ಅನ್ಯಾಯ ಆಗಿದೆ. ಆದರೂ ಕೂಡ ನಾನು ಒಪ್ಕೋದಕ್ಕೆ ಸುಮ್ಮನೆ ಅಂತ ಹೇಳಿದೆ. ಒಂದು ವೇಳೆ ಮೂಡಾದವ್ರಿಗೆ ನಾವು ಮಾಡಿರೋದು ತಪ್ಪು ಅಂತ ಅನ್ಸಿದ್ರೆ ತಪ್ಪು ಸರಿ ಮಾಡ್ಕೊಳ್ಳಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸರಿ, ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಯಾರು ಕೊಟ್ಟಿದ್ದಾರೆ ಅವ್ರಿಗಾಗಲಿ. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಾನು ಇದೆಲ್ಲ ಯಡಿಯೂರಪ್ಪನವರೇ ಹೇಳಿದ್ದಾರೆ ಅಸೆಂಬ್ಲಿನಲ್ಲಿ. ಅವರು ವೋಟ್ ಎಂಥದ್ದು ಅವಿಶ್ವಾಸ ಮಂಡನೆ ಮಾಡಿದ್ರು, ವಿಶ್ವಾಸ ಮಂಡನೆ ಇದರಲ್ಲಿ ಹೇಳಿದ್ದಾರೆ. ಸುಮಾರು 46 ಸೈಟ್ಗಳನ್ನ ಅವ್ರ ನೆಂಟರಿಗೆಲ್ಲ ಕೊಡಿಸಿದ್ದಾರೆ ದೇವೇಗೌಡರು ಅಂತ. ಅದು ಇಶ್ಯೂನೂ ಆಗಿತ್ತು, ದೊಡ್ಡ ಇಶ್ಯೂ ಆಯಿತು. ಸ್ವಾಮಿ ಇದನ್ನ ರೈಸ್ ಮಾಡಿದ್ರು ಕೌನ್ಸಿಲ್. ಅಂಡ್ ಯಡಿಯೂರಪ್ಪನವರು ಹೇಳ್ತಾರೆ, ಐ ಟೇಕ್ ದಿಸ್ ಅಪರ್ಚುನಿಟಿ ಟು ರಿವೀಲ್ ದಿಸ್ ಅಂತ. ಅವರೇ ಮಾಡಿದಾರಲ್ವಾ. ಮತ್ತೆ ಇವರು ಈ ಕುಮಾರಸ್ವಾಮಿ ಅವರು ಕೂಡ ಒಂದು ಸೈಟು ಆಗಿದೆಯಲ್ವಾ, ಇಂಡಸ್ಟ್ರಿಯಲ್ ಸೈಟು ಅಲಾಟ್ ಆಗಿದೆ. ಅದೇ ಸಂದರ್ಭದಲ್ಲಿ ಆಗಿರೋದು ದೇವೇಗೌಡರು ಅವರ ಸಂಬಂಧಿಕರಿಗೆ, ಅವ್ರ ನೆಂಟರಿಷ್ಟರಿಗೆ ಎಲ್ರಿಗೂ ಸೈಟ್ ಕೊಡಿಸಿದ್ದಾರೆ. ಪುಟ್ಟಯ್ಯನವ್ರ ಕಾಲದಲ್ಲಿ ಪುಟ್ಟಯ್ಯ ಅಂತ CITB ಚೇರ್ಮನ್ ಇದ್ರು. ಅಫ್ಕೋರ್ಸ್ ನಾನು ಒಂದು ಸೈಟ್ ತಗೊಂಡಿದ್ದೆ ಮನೆ ಕಟ್ಟಕ್ಕೆ ಅಂತ. ನನಗೆ ಮನೆ ಇರಲಿಲ್ಲ ಮೈಸೂರಲ್ಲಿ. ಲಾಯರ್ ಕೆಲಸ ಮಾಡ್ಕೊಂಡಿದ್ರು ಕೂಡ, ಇಲ್ಲೇ ಓದು ಬೆಳೆದಿದ್ರು ಕೂಡ ಒಂದು ಸೈಟ್ ಇರಲಿಲ್ಲ, ಮನೆ ಇರಲಿಲ್ಲ. ನಾನು ಇನ್ಫ್ಯಾಕ್ಟ್ ಎಲೆಕ್ಷನ್ ಮಾಡಿದ್ದು ರೂಮ್ನಲ್ಲಿ ಇದ್ಕೊಂಡು 83ರಲ್ಲಿ ಒಂದು ಬಾಡಿಗೆ ರೂಮ್ನಲ್ಲಿ ಎಲೆಕ್ಷನ್ ಮಾಡೋದು. ಮನೆಯಲ್ಲ, ಬಾಡಿಗೆ ಮನೆ ರೂಮು, ಅದರಿಂದ ಎಲೆಕ್ಷನ್ ಮಾಡೋದು. ಸೊ ನನಗೇನು ಇರಲಿಲ್ಲ. ಒಂದು ಸೈಟು ಕೊಡಿಯಪ್ಪ, ನಾನು ಮನೆ ಕಟ್ಕೋಬೇಕು ಅಂತ ಹೇಳಿದ್ದೆ. ಮನೆ ಕೊಟ್ಟರು, ಮನೆ ಕಟ್ಕೊಂಡಿದ್ದೆ. ಅದನ್ನು ಮಾರ್ಬಿಟ್ಟೆ. ಇನ್ನೊಂದು ಮನೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಬೇರೆ ಮನೆ ಕಟ್ಟೋಣ ಅಂತೇಳಿ ಅದು ಮಾರ್ಬಿಟ್ಟೆ. ಅದನ್ನು ಸಾಕಮ್ಮನವರಿಂದ 5 ಲಕ್ಷಕ್ಕೆ ತಗೊಂಡಿದ್ದೆ ಒಂದು ಸೈಟನ್ನು. ಈ ಮನೆ ಮಾರಿ ಮತ್ತೆ 30 ಲಕ್ಷ ರೂಪಾಯಿ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಇದು ಮಾಡಿದೆ. ಈ ಸಾಲ ತೀರ್ಸೋಕ್ಕಾಗದೆ ಆ ಮನೆಯೂ ಮಾರ್ಬಿಟ್ಟೆ, ವಿಜಯನಗರದ ಮನೆಯೂ ಮಾಡಿಬಿಟ್ಟೆ. ಅವತ್ತಿನಿಂದ ಈ ಮನೆ ಮರುಸ್ವಾಮಿ ಮನೆ.
ಮಸ್ವಾಮಿ ಗೌಡ ಅಂತ ಇದ್ದಾರಲ್ಲ, ಹೌದು. ಅವ್ರ ಮನೆಯಲ್ಲಿ ನಾನು ಯಾವತ್ತೂ ಇರೋದು. ಇದು ಅವ್ರ ಮನೆ, ಇದು ಅವ್ರ ಮನೆ, ನನ್ನ ಮನೆ ಅಲ್ಲ. ಇದು ಮಸ್ವಾಮಿ ಗೌಡನ ಮನೆ. ಅವನು ಎಲ್ಲೆಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾನೆ ಅಲ್ಲೆಲ್ಲ ಹೋಗಿದ್ದೀನಿ ನಾನು. ಇದು ಸ್ವಂತವಾಗಿ ಕಟ್ಟಿಕೊಂಡ ಅವನು 2006ರಲ್ಲಿ. ಆಗ ಇಲ್ಲಿಗೆ ಬಂದವರು ನಾವು. ಈಗಲೂ ನಾನು ಮನೆ ಕಟ್ತಾ ಇದ್ದೀನಿ ಮೈಸೂರಿನಲ್ಲಿ. ಒಂದು ಮನೆ ಇವತ್ತಿನವ್ರಿಗೆ ಇರಲಿಲ್ಲ, ಒಂದು ಮನೆ ಕಟ್ತಾ ಇದ್ದೀನಿ. ಆ ಮನೆ ಕಟ್ಟಿ ಮುಗಿದ ಮೇಲೆ ಅಲ್ಲಿಗೆ ಹೋಗ್ತೀನಿ ನಾನು. ನೀವು ವೆರಿ ಸಿಂಪಲ್ ಆಗಿ ಬದುಕಿದವರು. ನಿಮ್ಮ ಲೈಫ್ ಸ್ಟೈಲ್ ನೋಡಿದರೆ, ಸಿದ್ದರಾಮಯ್ಯನವರನ್ನು ನೋಡಿದರೆ ಒಂದು ಸಿಂಪಲ್ ಲೈಫ್ ಸ್ಟೈಲ್ಗೆ, ಪಕ್ಕ ಕನ್ನಡಿಗನ ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗುವಂತಹ ಸಿದ್ದರಾಮಯ್ಯನವರು. ಶೋಕಿ ಸಿದ್ದರಾಮಯ್ಯ ಅಂತ ಎಲ್ಲಿ ಅನ್ಸ್ಕೊಂಡವರಲ್ಲ ನೀವು. ನಿಮ್ಮ ಡ್ರೆಸ್ಸಿಂದ ಹಿಡಿದು ನಿಮ್ಮ ನಡತೆ, ನಿಮ್ಮ ಊಟ, ನಿಮ್ಮ ಘನತೆ, ನೀವು ಬಡವರೊಟ್ಟಿಗೆ ಸೇರ್ಕೊಳ್ಳೋದು, ನಿಮ್ಮ ಡಾನ್ಸು ಎಲ್ಲ ನಾವು ನೋಡಿದ್ದೀವಿ. ಷಡ್ಯಂತ್ರ ರಾಜಕಾರಣಕ್ಕೆ ಬರ್ತೀನಿ. ರಾಜ್ಯಪಾಲರ ಆಫೀಸ್ ಬರುತ್ತೆ, ವೆರಿ ಸೀರಿಯಸ್. ಇಲ್ಲಿ ನಾನು ಬರ್ತೀನಿ, ಒಬ್ಬ ಆ ಸ್ಟೋರಿನ ಮಾಡಿದವನು ನಾನೇ. ಯಾವ TJ ಅಬ್ರಾಮ್ ಅಂತ ಯಾವನಿದ್ದಾನ, AC ಸುಧಾ ಅಂತ ಒಂದು ಆಫೀಸರ್ಗೆ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿ ತನಗೆ 5 ಕೋಟಿ ಕೊಡಿ ಅಂತ ಡೀಲ್ ಮಾಡಲಿಕ್ಕೆ ಬರ್ತಾನೆ. ಆ ತಾಯಿ ನಮ್ಮ ಆಫೀಸ್ಗೆ ಬರ್ತಾರೆ, ಸರ್ ನಮ್ಗೆ ಹಿಂಗಿಂಗೆ ಆಗ್ತಾ ಇದೆ ಅಂತ. ನಾವೇ ಅವನನ್ನು ಸ್ಟಿಂಗ್ ಆಪರೇಷನ್ ಮಾಡ್ತೀವಿ. ನಮ್ಮ ಹುಡುಗನಿಂದನೇ ಅವನು 25 ಲಕ್ಷ ರೂಪಾಯಿ ತಗೋತಾನೆ. ನಾವು ಅದನ್ನು ಕಂಪ್ಲೇಂಟ್ ಮಾಡ್ತೀವಿ, ಸ್ಟೋರಿ ಟೆಲಿಕಾಸ್ಟ್ ಮಾಡ್ತೀವಿ, FIR ಆಗುತ್ತೆ. ಈಗ ಆಲ್ಮೋಸ್ಟ್ ಚಾರ್ಜ್ ಶೀಟ್ ಆಗಿದೆ. ಅಂತಹ ಒಂದು ಬ್ಲ್ಯಾಕ್ ಮೇಲರ್ ಒಂದು ಕಂಪ್ಲೇಂಟ್ ರಾಜ್ಯಪಾಲರಿಗೆ ಕೊಡ್ತಾನೆ. ಕೊಟ್ಟು ಅದೇ ದಿನ ನಿಮಗೆ ಶೋಕಾಸ್ ನೋಟಿಸ್ ಬರುತ್ತೆ, ಕಾರಣ ಕೇಳಿ ಶೋಕಾಸ್ ನೋಟಿಸ್ ಬರುತ್ತೆ. ನಿನ್ನೆ ನಿಮ್ಮ ಸ್ಪೀಚನ್ನು ನಾನು ನೋಡಿದ್ದೀನಿ. ಶಶಿಕಲಾ ಜೊಲ್ಲೆದ್ದು ಬಾಕಿ ಇದೆ, ಮುರುಗೇಶ್ ನಿರಾಣಿ ಅವ್ರದ್ದು ಬಾಕಿ ಇದೆ, ತುಂಬ ಜನರದ್ದು ಲೀಸ್ಟ್ ಅನ್ನ ಹೇಳಿದ್ರಿ. ನಾವು ಮೊನ್ನೆ ಇನ್ನೊಂದು ಸ್ಟೋರಿ ಮಾಡಿದ್ವಿ, ನೀವು ಬ್ಯುಸಿ ಶೆಡ್ಯೂಲಲ್ಲಿ ನೋಡಿದ್ರೆ ಇಲ್ಲ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರದ್ದು ಒಂದು 550 ಎಕರೆ ಮೈನಿಂಗ್ ಲೀಸನ್ನು ಕೊಟ್ಟಿದ್ದು ಲಾಸ್ಟ್ ನವೆಂಬರ್ಗೆ. ಚಾರ್ಜ್ ಶೀಟ್, ನಾಟ್ ಫಾರ್ ಇನ್ಕ್ವೈರಿ, ಚಾರ್ಜ್ ಶೀಟ್. ಹೌದು, ಕುಮಾರಸ್ವಾಮಿ ಗಿಲ್ಟಿ ಅಂತ ಪೊಲೀಸರು ಲೋಕಾಯುಕ್ತ ಲೆಟರ್ ಬರೀತಾರೆ 23/11/2023. 10 ತಿಂಗಳಾದರೂ ಕೂಡ ಆ ಫೈಲ್ಗಳು ಹೊರಗಡೆ ಬಂದಿರಲ್ಲ, ಯಾವ ಮೀಡಿಯಕ್ಕೂ ಗೊತ್ತಿರಲ್ಲ. ಆಬ್ವಿಯಸ್ಲಿ ನೀವು CM ಆಗಿದ್ರಿ, ನಿಮಗೂ ನಿಮ್ಮ ಗಣನೆಗೂ ಬಂದಿದ್ದೇನೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಅದೆಲ್ಲ ಆಗಲ್ಲ. ಬಟ್ ಸಿದ್ದರಾಮಯ್ಯನವರಿಗೆ ಯಾರೋ ಒಬ್ಬ ಕೊಟ್ಟ ಕಂಪ್ಲೇಂಟ್ ಮೇಲೆ ಒಂದು ದಿನದಲ್ಲಿ ಶೋಕಾಸ್ ನೋಟ್ ಬರುತ್ತೆ ಅನ್ನೋದನ್ನು ನೀವು ನಿನ್ನೆ ನಿಮ್ಮ ಸ್ಪೀಚಲ್ಲಿ ಒತ್ತಿ ಹೇಳಿದ್ರಿ. ಇದು ಷಡ್ಯಂತ್ರ ರಾಜಕಾರಣ, ರಾಜ್ಯಪಾಲರ ಆಫೀಸನ್ನು ಮಿಸ್ಯೂಸ್ ಮಾಡ್ಕೊಳ್ಳಲಾಗಿದೆ, ನನಗೆ ಇದು ಸಂವಿಧಾನದ ಅಡಿಯಲ್ಲಿ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ರಿ. ಏನು ಹೇಳ್ತಿದ್ರ ಬಗ್ಗೆ ಕಮೆಂಟ್ಸ್ ನಿಮ್ದು? ಈಗ ಈ ಅಬ್ರಾಮ್ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್, ಅದಕ್ಕೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸು, ಮತ್ತು ಬೇರೆ ಮೊಕದ್ದಮೆಗಳು ಅಲ್ಲ ಅರ್ಜಿಗಳು ರಾಜ್ಯಪಾಲರ ಮುಂದೆ ಇರುವಾಗ ನನಗೆ ಒಂದೇ ದಿನದಲ್ಲಿ ಶೋಕಾಸ್ ನೋಟಿಸನ್ನು ರಾಜ್ಯಪಾಲರು ಕೊಡ್ತಾರೆ. ಅಬ್ರಾಮ್ ಒಬ್ಬ ಕ್ರೆಡಿಬಿಲಿಟಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ. ಅವ್ರ ಮೇಲೆ ಸುಪ್ರೀಂ ಕೋರ್ಟ್ 25 ಲಕ್ಷ ದಂಡ ವಿಧಿಸಿದೆ. ಮತ್ತು ಸುಧಾ ಅನ್ನೋರು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ, ಅದರಲ್ಲಿ ಚಾರ್ಜ್ ಶೀಟ್ ಆಗಿದೆ. ಅಂಥ ವ್ಯಕ್ತಿ ಒಂದು ಫಿರ್ಯಾದು ಕೊಟ್ಟಾಗ ಕ್ರೆಡಿಬಿಲಿಟಿ ಇಲ್ಲದೆ ಇರತಕ್ಕಂಥದ್ದು, ಇದು ಟೋಟಲಿ ಷಡ್ಯಂತ್ರ. ಕೇಂದ್ರ ಸರ್ಕಾರ, ಇಲ್ಲಿನ BJP, ಕುಮಾರಸ್ವಾಮಿ ಮತ್ತು ಅಬ್ರಾಮ್ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಸೇರ್ಕೊಂಡು ಈ ಸರ್ಕಾರನ ಅಸ್ಥಿರಗೊಳಿಸಬೇಕು. ಸಿದ್ದರಾಮಯ್ಯನವ್ರಿಗೆ ಸುಳ್ಳು ಆಪಾದನೆಗಳಿರ್ತಕ್ಕಂಥ ಇದರಲ್ಲಿ ಕೇಸ್ನಲ್ಲಿ ಅವ್ರಿಗೆ ನೋಟಿಸ್ ಕೊಡಿಸ್ಬೇಕು, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ತಗೋಬೇಕು ಅಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆರ್ಟಿಕಲ್ 163 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾಳ ಸ್ಪೆಸಿಫಿಕ್ ಆಗಿ ಹೇಳ್ತದೆ, ಮಂತ್ರಿಮಂಡಲದ ಅಡ್ವೈಸ್ ಏನು ಹೇಳ್ತದೆ, ಅಡ್ವೈಸ್ ಏನು ಮಾಡ್ತಾರೆ ಅದರ ಪ್ರಕಾರ ನಡ್ಕೋಬೇಕು. ವಿಶೇಷ ಪ್ರಕರಣಗಳಲ್ಲಿ ಮಾತ್ರ ಡಿಸ್ಕ್ರಿಷನ್ನ ಉಪಯೋಗಿಸ್ಬೇಕು. ಆ ಡಿಸ್ಕ್ರಿಷನ್ ಉಪಯೋಗಿಸಿದ್ರು ಕೂಡ ಅದು ಸಕಾರಣವಾಗಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಸಕಾರಣ ಇಲ್ಲ, ಯಾವುದೇ ಆಪಾದನೆ, ನನ್ನ ಮೇಲೆ ಆಪಾದನೆಗಳಿಲ್ಲ, ಸುಳ್ಳು ಆಪಾದನೆಗಳು ಇರ್ತಕ್ಕಂಥವು. ಆದರೂ ಕೂಡ ಇದು ಮಾಡಬೇಕು ಆಗಿರ್ತಕ್ಕಂಥ ಇದು ಒಂದು.
ಎರಡನೇದು ಕ್ರೆಡಿಬಿಲಿಟಿ ಇಲ್ಲತಕ್ಕಂಥ ವ್ಯಕ್ತಿ. ಮೂರನೇದು ಕುಮಾರಸ್ವಾಮಿ ಅವ್ರದ್ದು ಲೋಕಾಯುಕ್ತ ಪೊಲೀಸ್ನವರು ಪರ್ಮಿಷನ್ ಸ್ಯಾಂಕ್ಷನ್ ಕೇಳಿದ್ದಾರೆ. ಯಾವಾಗ ನೀವು ಆಗಲೇ ಹೇಳಿದ್ರಲ್ಲ 20 ತಿಂಗಳಾಯ್ತು, 10 ತಿಂಗಳಾಯ್ತಾ ಬಂತು, ಆವಾಗ ಕೊಡಲಿಲ್ಲ. ಈಗ ತರಾತುರಿನಲ್ಲಿ ನೀವು ನಿಮ್ಮ ಟಿ ವಿ ಚಾನೆಲ್ನಲ್ಲಿ ಅದನ್ನು ಬಿತ್ತರಗೊಳಿಸಿದ ಮೇಲೆ ಈಗ ಕೊಡಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಕುಮಾರಸ್ವಾಮಿ ಅವರು ಅದೇ ಮಿನಿಸ್ಟ್ರಿಯನ್ನು ಈಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಎಲ್ಲಿ ಇವರ ಮೇಲೆ ಸೇವ್ ಇದೆ, ಮೈನ್ಸ್ ಅಂಡ್ ಜಿಯಾಲಜಿ, ಹೌದು, ಅವರ ಅಂಡರಲ್ಲೇ ಬರುತ್ತೆ. ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಡಿನೋಟಿಫಿಕೇಶನ್ ಮಾಡಿದ್ರು ಇವರೇನೆ. ಇವರು ಹೇಳಿದ್ರು 22 ಪ್ರಕರಣಗಳಲ್ಲಿ ಮಾಡಿದ್ದಾರೆ, ಅದನ್ನೆಲ್ಲ ರಿನ್ಯೂ ಮಾಡಿದ್ದಾರೆ ಅಂತ ಯಡಿಯೂರಪ್ಪನೇ ಅವರು ಹೇಳಿದ್ರು. ಕರೆಕ್ಟ್, ಯಡಿಯೂರಪ್ಪನವರು ಹೇಳಿದ್ರು. ಇದರಲ್ಲಿ ಅಂತೂ ಪ್ರೂವ್ ಆಗ್ಬಿಟ್ಟಿದೆ, ಇದೀಗ ಚಾರ್ಜ್ ಶೀಟ್ ಲೆವೆಲ್ಗೆ ಬಂದಿದೆ. ಕೇಸ್ನಲ್ಲಿ ಈಗ ಯು ನೋ ಬೆಟರ್ ದೆನ್ ಮೀ, ಬಿಕಾಸ್ ನಾನು ಅದನ್ನು ನೋಡೋಕ್ಕಾಗಲಿಲ್ಲ. ಕರೆಕ್ಟ್ ಕರೆಕ್ಟ್, ನಿಮ್ಮ ಟಿ ವಿ ಚಾನಲಲ್ಲಿ ನಾನು ವಾಚ್ ಮಾಡೋಕ್ಕಾಗಲಿಲ್ಲ. ಬಟ್ ಇಟ್ಸ್ ಎ ಫ್ಯಾಕ್ಟ್, ಕೊಡಲಿಲ್ಲ. ಜೊಲ್ಲೆ ಅವರು ಕೊಡಲಿಲ್ಲ, ಅವ್ರ ಮೇಲೆ ಮೊಟ್ಟೆ ಹಗರಣ ಇದೆ, ಆಮೇಲೆ ನಿರಾಣಿ ಇದೆ, ಇವ್ರ ಮೇಲೆಲ್ಲ ಬಿಟ್ಟು ಇನ್ನೂ ಅನೇಕ ಜನಗಳದಿದೆ, ಅದೆಲ್ಲ ಬಿಟ್ಟು ಈಗ ನನ್ನೇ ಮಾಡಬೇಕಾದ್ರೆ ಬಹಳ ಮೇಲ್ನೋಟಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಒಂದು ಷಡ್ಯಂತ್ರ. ನೈತಿಕತೆಯ ಬಗ್ಗೆ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು. ವಾಲ್ಮೀಕಿ ಹಗರಣ ಬಂದಾಗಲೂ ಇಲ್ಲಿನೂ ಹೇಳ್ತಾರೆ, ನಿಮ್ಮ ಹೆಸರಲ್ಲಿಲ್ಲ, ಯಾವುದರಲ್ಲೂ ಇಲ್ಲ. ನಾನು ನೈತಿಕವಾಗಿ ಇವತ್ತಿನವರಿಗೆ ನೈತಿಕತೆ ಉಳಿಸ್ಕೊಂಡಿರೋದಿಲ್ಲೇ ಸುಳ್ಳು ಆಪಾದನೆಗಳನ್ನು ಮೆಟ್ಟು ನಿಲ್ಲಬೇಕು, ಜನಗಳಿಗೆ ಅದನ್ನು ತಿಳಿಸ್ಬೇಕು, ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಾರಣಕ್ಕೋಸ್ಕರ ಇವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೈತಿಕತೆ ಇರಬೇಕಾದ್ರೆ ಈಗ ಸಪೋಸ್ ನೀವೇ ಅದನ್ನೇ ಕುಮಾರಸ್ವಾಮಿಗೆ ನೈತಿಕತೆ ಇದ್ರೆ ಯಾವುದೇ ಒಂದು ಚಾರ್ಜ್ ಶೀಟು ಐರನ್ ಓರ್ ಕಂಪನಿಯಿಂದ ಈಗ ಲೋಕಾಯುಕ್ತದಲ್ಲಿ ಸ್ಯಾಂಕ್ಷನ್ಗೆ ಕೇಳಿದ್ದಾರೆ, ಅದೇ ಮಿನಿಸ್ಟ್ರಿಯನ್ನು ಮೋದಿ ಗವರ್ಮೆಂಟ್ ಅಲ್ಲಿ ಸ್ಟೀಲ್ ಮತ್ತೆ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ, ಅವರ ನೈತಿಕತೆಯ ಬಗ್ಗೆ ಏನು ಹೇಳ್ತೀರಿ ನೀವು? ಈಗ ಬಹುಶಃ ಕೇಳಿ ತಗೊಂಡಿರ್ಬೋದು ಅಂತ ಅನ್ಸುತ್ತೆ ನನಗೆ. ಅವ್ರ ಮೇಲಿರ್ತಕ್ಕಂಥ ಆಪಾದನೆಗಳ ಮುಚ್ಚಾಕ್ಲಿಕ್ಕೋಸ್ಕರ ಕೇಳಿ ತಗೊಂಡಿರ್ಬೋದು ಅಂತ ನನಗನ್ಸುತ್ತೆ. ಹೆವಿ 2 ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಅವರಿಗೆ, ಸ್ಟೀಲ್ ಅಂಡ್ ಹೆವಿ ಇಂಡಸ್ಟ್ರೀಸ್. ಸ್ಟೀಲ್ ಅಂಡ್ ಹೆವಿ ಇಂಡಸ್ಟ್ರಿ. ಸ್ಟೀಲ್ ಅಲ್ಲಿ ಐರನ್ ಓರ್ ಬರುತ್ತೆ, ಈಗ ಸ್ಟೀಲ್ಗೆನೆ ಐರನ್ ಓರ್ ಬರುತ್ತೆ, ಸ್ಟೀಲ್ ಅಲ್ಲೇ ಬರೋದು ಐರನ್ ಓರ್ ಬರೋದು. ಸೊ ಅದನ್ನ ಮುಚ್ಚಾಕ್ಲಿಕ್ಕೆ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ ನನಗೆ. ಇವರು ಯಾಕಂದ್ರೆ ಈ ಕುಮಾರಸ್ವಾಮಿ ಇದ್ದಾರಲ್ಲ, ಅವ್ರ ರಾಜಕೀಯ ಜೀವನದಲ್ಲಿ ಈಸ್ ಅಪ್ ಟು ಎನಿಥಿಂಗ್. ನಿಮಗೆ ಜ್ಞಾಪಕ ಇರ್ಬೋದು, ಇದೇ ಜನಾರ್ದನ್ ರೆಡ್ಡಿ ಇವ್ರ ಮೇಲೆ ಆರೋಪ ಮಾಡಿದ್ರು. ಹೌದು, ಚೆನ್ನಗಪ್ಪ ಕರೆಕ್ಟ್, ಹೌದು, ಮಿನಿಸ್ಟರ್ ಇರುವಾಗ ಆರೋಪ ಮಾಡಿದ್ರು ಇವ್ರ ಮೇಲೆ. ಅಲ್ಲಿಂದ ಇವತ್ತಿನವ್ರಿಗೆ, ಮುಖ್ಯಮಂತ್ರಿ ಆತವಿಂದ ಇವತ್ತಿನವ್ರಿಗೆ ಎಷ್ಟೆಲ್ಲ ಆರೋಪಗಳಿದ್ದಾವೆ. ಅಕ್ರಮವಾಗಿ ಆಸ್ತಿ ಎಷ್ಟು ಮಾಡಿದ್ದಾರೆ. ನೀವು ಕೂಡ ಹೇಳಿದಿರಿ, ಅವರು ಚಾರಿತ್ರ್ಯ ಯಾವತ್ತೂ ಕೂಡ ಅವ್ರ ಚಾರಿತ್ರ್ಯ ಸರಿ ಇಲ್ಲ. ಅವರೆಲ್ಲ ಕುಟುಂಬದವ್ರ ಆಸ್ತಿ ಎಷ್ಟು ಇದೆ ಅಂತಕ್ಕಂಥದ್ದು ಈಗೆಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ. ಇವರು MLA ಆದಾಗ 66ರಲ್ಲಿ ಎಷ್ಟು ಆಸ್ತಿ ಇತ್ತು, ಈಗ ಎಷ್ಟಿದೆ. ಕುಮಾರಸ್ವಾಮಿ ಅವರು 96ಕ್ಕಿಂತ ಮುಂಚಿತವಾಗಿ ಏನಾಗಿದ್ರು ಅನ್ನೋದು ಗೊತ್ತಿದೆ. ಇವರು ಪಾರ್ಲಿಮೆಂಟ್ ಮೆಂಬರ್ ಆಗೋಕ್ಕಿಂತ ಮುಂಚಿತವಾಗಿ ಇವ್ರ ತಂದೆ ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ, ಅದಕ್ಕಿಂತ ಮುಂಚಿತವಾಗಿ ಏನಾಗಿದ್ರು ಅಂತ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ. ಅವತ್ತು ಎಷ್ಟು ಆಸ್ತಿ ಇತ್ತು, ಇವತ್ತೆಷ್ಟು ಮಾಡಿದ್ದಾರೆ. ಫಿಲ್ಮ್ ಪ್ರೊಡಕ್ಷನಲ್ಲಿ ಮಾಡಿಬಿಟ್ಟೆ, ಆಲೂಗೆಡ್ಡೆ ಮಾರ್ಬಿಟ್ಟೆ. ಇಡೀ ಏನು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಇಡೀ ಜಗತ್ತೇ ಕಣ್ಣು ಮುಚ್ಕೊಂಡಿದೆ ಅಂತ ಪಾಠ ಹೇಳ್ತಾರೆ ಇವರು. ಈ ನೀತಿ ಪಾಠ ಇವೆಲ್ಲ ಮಾಡಿರ್ತಕ್ಕಂಥದ್ದು ಅಕೃತ್ಯಗಳು. ಇವರು ನೀತಿ ಪಾಠ ಹೇಳೋದು ಜನರಿಗೆ. ನಾನು ನಿಮ್ಮನ್ನು ಗಮನಿಸ್ತಾ ಇದ್ದೀನಿ,
ರಿವೆಂಜ್ ಪಾಲಿಟಿಕ್ಸ್ ಸಿದ್ದರಾಮಯ್ಯನವರು ಮಾಡಲ್ಲ ಅನ್ನೋದಕ್ಕೆ ನನ್ನ ಜರ್ನಲಿಸಮ್ ಒಂದು 4-5 ವರ್ಷದಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಹಗರಣಗಳು ಸೆಕ್ಸ್ ಸ್ಕ್ಯಾಂಡಲ್ ಆಯಿತು. ನಾನು ಎಲ್ಲೂ ಸಿದ್ದರಾಮಯ್ಯನವರು ಆ ಸಿಟ್ಯುವೇಷನಲ್ಲೂ ಕೂಡ ಪರ್ಸ್ನಲ್ ಆಗಿ ಯಾರ ಬಗ್ಗೆನೂ ಮಾತಾಡಿದ್ದಾಗಲಿ, ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿದ್ದಾಗಲಿ ನಾನು ನೋಡಿಲ್ಲ. ನೀವು ಲೀಗಲ್ ಇದೆ ಅಥವಾ ನೀವು ಕಾರ್ಯವ್ಯಾಪ್ತಿ ಮೀರಿ ಎಲ್ಲೂ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದನ್ನು ನಾನು ಕಂಡಿಲ್ಲ. ಅದರ ಮಧ್ಯೆ ಕುಮಾರಸ್ವಾಮಿ ಅವರು ಎಲ್ಲೋ ನಿಮ್ಮ ಮಗನ ಒಂದು ಏನು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅದನ್ನು ಹೇಳ್ಕೊಂಡ್ಬರ್ತಾರೆ. ಮಾನವೀಯತೆಯನ್ನು ಮರೆತು ಕೂಡ ಆ ಸ್ಟೇಟ್ಮೆಂಟ್ಗಳನ್ನು ಪ್ರೆಸ್ಗಳ ಮುಂದೆ, ಜಗತ್ತಿನ ಮುಂದೆ ಮೋದಿಯವರು ಹೆಲ್ಪ್ ಮಾಡಿದ್ರು, ನಾನು ಬಾಯಿ ಬಿಡಬೇಕಾಗತ್ತೆ ಅನ್ನೋ ಮಾತುಗಳನ್ನಂದ್ರು. ರಾಜಕೀಯ ಜೀವನದಲ್ಲಿ ಆಗಾದ ನಿಮ್ಗೆ ಅನುಭವ ಏನು, ನೋವೇನು? ಈಗ ನನ್ನ ಮಗ, ಮೊದಲನೇ ಮಗ ಸತ್ತದು ಯಾಕೆ ಸತ್ತ ಅನ್ನೋದು ಎಲ್ರಿಗೂ ಗೊತ್ತಿದೆ ಜಗತ್ತಿಗೆ. ಅದು ಸತ್ತು 2016ರಲ್ಲಿ. ಈಗ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ಯಾರಿಗೆ ಸಾಧ್ಯ ಆಗ್ತದೆ ಅಂದರೆ, ಯಾರಿಗೆ ಕ್ರಿಮಿನಲ್ ಬ್ರೈನ್ ಇರ್ತದೆ ಅವರು ಮಾತ್ರ ಸಾಧ್ಯ. ಬೇರೆ ಏನು ಸಿಕ್ಲಿಲ್ವಲ್ಲ, ಅದಕ್ಕೋಸ್ಕರ ಸುಳ್ಳು ಆಪಾದನೆಗಳನ್ನು ಮಾಡೋದು. ಈಗ ನಾನು ರೇವಣ್ಣ ಇರ್ಬೋದು, ರೇವಣ್ಣ ಹೆಂಡತಿ ಇರ್ಬೋದು, ಅವ್ರ ಮಕ್ಕಳುಗಳಿರ್ಬೋದು, 4 ಜನ ಮೇಲೂ ಕೂಡ ಕ್ರಿಮಿನಲ್ ಕೇಸ್ ಆಯಿತು. ಪ್ರಜ್ವಲ್ ರೇವಣ್ಣ ಮಾಡಬಾರದು ಮಾಡಿದ್ದಾರೆ ಲೋಕಸಭಾ ಸದಸ್ಯರಾಗಿ, ಅದಕ್ಕಿಂತ ಹಿಂದೆ. ಬಟ್ ನಾನು ಯಾವತ್ತೂ ಕೂಡ ಕೆಟ್ಟದ್ದು ಮಾತಾಡಿಲ್ಲ. ಅವ್ರಿಗೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ. ಹೌದು, ಯಾವತ್ತು ನೀವು ಯಾವತ್ತು ಪರ್ಸನಲ್ ಆಗಿ ಮಾತಾಡಿಲ್ಲ. ರೇವಣ್ಣನ ಬಗ್ಗೆ ಆಗಲಿ, ಭವಾನಿ ಬಗ್ಗೆ ಆಗಲಿ, ಪ್ರಜ್ವಲ್ ರೇವಣ್ಣನ ಬಗ್ಗೆ ಆಗಲಿ, ಇನ್ನೊಬ್ಬ ಯಾರೇನು ಸೂರಜ್ ರೇವಣ್ಣ ಆಗಲಿ, ಯಾರ ಬಗ್ಗೆನೂ ಕೂಡ ಮಾತಾಡಿಲ್ಲ. ಅವ್ರ ಬಗ್ಗೆ ಪ್ರಸ್ತಾಪನೆ ಮಾಡಕ್ಕೆ ಹೋಗಿಲ್ಲ ಸಾರ್ವಜನಿಕವಾಗಿ. ಸೊ ನಾನು ಕಾನೂನು ಏನು ಹೇಳ್ತದೆ ಅದ್ರ ಪ್ರಕಾರ ಮಾಡಿಯಪ್ಪ. ಯಾರು ಕಾನೂನಿಗಿಂತ ದೊಡ್ಡವರಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಅವ್ರು ತಪ್ಪು ಮಾಡಿದರೆ ಕಾನೂನು ರೀತಿ ಮಾಡಿ. ಯಾವತ್ತೂ ಕೂಡ ನಾನು ಪೊಲೀಸ್ನವ್ರಿಗೆ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳಿಲ್ಲ. ಅಧಿಕಾರ ದುರ್ಬಳಕೆ ಎಂದು ಯಾವತ್ತೂ ಕೂಡ ನಾನು ಮಾಡಿಲ್ಲ. ಇಡೀ ನನ್ನ ರಾಜಕೀಯ ಜೀವನದಲ್ಲಿ ಯಾರಿಗೂ ಮಾಡಿಲ್ಲ. ನಾವು ಅಧಿಕಾರದಲ್ಲಿರುವಾಗ 4 ದಶಕದ ನಿಮ್ಮ ರಾಜಕೀಯ ಚರಿತ್ರೆ ಅಂದರೆ ನಾನು ಹೇಳ್ತೀನಿ ಹಾಲಿನಂಥ ಚರಿತ್ರೆ ಅಂತ ಹೇಳಿಕೆ ನಾನು ಐ ಆಮ್ ವೆರಿ ಪ್ರೌಡ್. ನಾನು ನಿಮ್ಮ ಮುಖಸ್ತುತಿ ಮಾಡ್ತಾ ಇಲ್ಲ. ನಾನು ಅನಾಲಿಸಿಸ್ ಮಾಡಿದ ರಾಜಕಾರಣಿಗಳಲ್ಲಿ ಕರ್ನಾಟಕದಲ್ಲಿ ನೀವು ಬಂದರೆ ಯು ಕಮ್ ಇನ್ ಎ ಹಿಸ್ಟ್ರಿ. ಆಗ ನಿಖಿಲ್ ಕುಮಾರಸ್ವಾಮಿ ಅಂತ ಚಿಕ್ಕ ಹುಡುಗ, ಈಗ ತಾನೇ ರಾಜಕೀಯಕ್ಕೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ, ಸಕ್ಸಸ್ಫುಲ್ ಆಗಿಲ್ಲ ಇನ್ನು, ಅಪ್ಪ ಟ್ರೈಂಗ್ ಟು ಲಾಂಚ್ ಹಿಮ್. ಅವರು ನಿಮ್ಮ ಬಗ್ಗೆ ಒಂದು ಕಮೆಂಟ್ ಮಾಡ್ತಾರೆ, ಸಮಾಜವಾದಿ ಸಿದ್ದರಾಮಯ್ಯ ಅಲ್ಲ, ಈಗ ಅವರು ಮಜವಾದಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಪಾಪ ಅವರಿಗೆ ರಾಜಕೀಯ ಸಿದ್ಧಾಂತಗಳು ಗೊತ್ತಿಲ್ಲ ಅನ್ನೋ ಕಾಣಿಸುತ್ತೆ. ನಾನು ಹೇಗೆ ರಾಜಕೀಯಕ್ಕೆ ಬಂದೆ, ನಾನು ಹೇಗೆ ಬೆಳೆದೆ ರಾಜಕೀಯದಲ್ಲಿ, ಹೇಗೆ ನಾನು ಜನರ ಪರವಾಗಿ ಕೆಲಸ ಮಾಡ್ಕೊಬಂದೆ, ಬಡವ್ರ ಪರವಾಗಿ ಕೆಲಸ ಮಾಡ್ಕೊಬಂದೆ ಅನ್ನೋದು ಗೊತ್ತಿದಾಗಿಲ್ಲ. ಬಹುಶಃ ಕುಮಾರಸ್ವಾಮಿ ಅವರಿಂದ ಪ್ರಭಾವಿತನಾಗಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. 2 ಚುನಾವಣೆ ಯಾಕೆ ಸೋತರು ಪಾಪ? ಮಂಡ್ಯದಲ್ಲಿ ಲೋಕಸಭೆಗೆ ಸೋತರು, ಆಮೇಲೆ ರಾಮನಗರದಲ್ಲಿ ಅಸೆಂಬ್ಲಿಗೆ ಸೋತರು. ಈಗ ಯಾಕೆ ಸೋತರು? ಜನ ಯಾಕೆ ಇವ್ರ ಮೇಲೆ ವಿಶ್ವಾಸ ಇಡಲಿಲ್ಲ? ಇವರಿಗೆ ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಪಾಪ ಇನ್ನೂ ನೀವು ಹೇಳ್ದಾಗೆ ಪಾಪ ರಾಜಕೀಯದಲ್ಲಿ ಇನ್ನೂ ಮೊಳಕೆ ಹೊಡಿತಾ ಇರ್ತಕ್ಕಂಥ ವ್ಯಕ್ತಿ. ಚಿತ್ರರಂಗಕ್ಕೆ ಹೋದ್ರೆ ಅಲ್ಲಿ ಸಂಪೂರ್ಣ ಸೋತು ಇಲ್ಲಿಗೆ ಬಂದಿದ್ದಾರೆ ರಾಜಕೀಯಕ್ಕೆ. ಈಗ ಇಲ್ಲಿ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಮಾತಾಡೋಕ್ಕೆ ನನ್ನ ಮೇಲೆ. ಇಟ್ ಇಸ್ ಟೂ ಮಚ್ ಫಾರ್ ಹಿಮ್. ಸಿದ್ದರಾಮಯ್ಯ ಈಗ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ತೋರಿಸ್ಕೊಡ್ಲಿಕ್ಕೆ ಒಂದು ಟೈಮು ಸಿದ್ದರಾಮಯ್ಯನಿಗೂ ಸಿಕ್ತು ಅನ್ನೋ ಒಂದು ಮಾತುಗಳು ನಡೀತಾ ಇದ್ದಾವೆ. ಹೈಕಮಾಂಡ್ ಸ್ಟುಡ್ ವಿತ್ ಯು ವೆರಿ ಸ್ಟ್ರಾಂಗ್ಲಿ. ಇಲ್ಲ, ನಮ್ಮ CM
ನಮ್ಮ ಹೆಮ್ಮೆ ಅನ್ನುವ ವಾದದೊಂದಿಗೆ ಅವರು ನಿಮ್ಮೊಟ್ಟಿಗೆ ನಿಂತ್ಕೊಂಡ್ರು. ಈಸ್ ಅವರ್ CM ಆ್ಯಂಡ್ ಈಸ್ ವೆರಿ ಕ್ಲೀನ್ ಅಂತ ಹೇಳೋದಕ್ಕೆ. ಇನ್ನೊಂದು ಕಡೆ ಯಾವುದು ಬಣ ಇತ್ತು ಅಂತ ಎಲ್ಲರೂ ಅನ್ಸ್ಕೊಳ್ತಾ ಇದ್ರು, ನಿಮ್ದು DCMದು ಬಣ ಇತ್ತು, DK ಶಿವಕುಮಾರ್ ಕಾಂಪಿಟಿಷನ್ ಕೊಡ್ತಾ ಇದ್ದಾರೆ ಅಂತ ಏನಿತ್ತು, ಅದಕ್ಕೂ ತದ್ವಿರುದ್ಧವಾಗಿ DK ಶಿವಕುಮಾರ್ ಅವರು ನಿಮ್ಮೊಟ್ಟಿಗೆ ನಿಂತ್ಕೊಂಡ್ರು. ಎಲ್ಲಿವರೆಗೆ ಅಂದರೆ ನಿನ್ನೆ ಸ್ಟೇಟ್ಮೆಂಟಲ್ಲಿ ಅವ್ರು ಹೇಳಿದ್ರು, ನಾನು CMಗೆ ಬಂಡೆ ಥರ ನಿಂತಿದ್ದೀನಿ, ನಾನು ಬಂಡೆ ಅಂತ ಹೆಸರಿಟ್ಟಿದ್ದಕ್ಕೂ ನಾನು CM ಅನ್ನು ಎಲ್ಲೂ ಬಿಟ್ಕೊಡಲ್ಲ. ಮುಂದೆ ಹೋಗ್ಬಿಟ್ಟು ನಿಮ್ಮ ಪತ್ನಿಯ ಬಗ್ಗೆ ಮಾತಾಡ್ತಾರೆ. ಪಾರ್ವತಿ ಅಕ್ಕನವರು ಅವರ ಒಂದು ಏನು ನಡತೆ ಇದೆ, ಅವರು ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಒಂದು ದಿನ CM ಒಟ್ಟಿಗೆ ಫೋಟೋ ತೆಗೆಸ್ಕೊಂಡವರಲ್ಲ ಅಂತ ನಮ್ಮ ಅಕ್ಕನ ಮೇಲೆ ನೀವು ಆರೋಪ ಮಾಡ್ತಾ ಇದ್ರಿ. ಅಂತ ಅಕ್ಕನಿಗೆ ಅವರಿಗೆ ಯಾವ ಆಸೆನಿಲ್ಲ. ಎಲ್ಲ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವರೊಟ್ಟಿಗೆ ನಿನ್ನೆ ಮೈಸೂರಲ್ಲಿ DK ಶಿವಕುಮಾರ್ ಅವರು ಅವರ ಸ್ಪೀಚ್ ಆರಂಭಿಸಿ ನಿಮ್ಮ ಹೆಸರು ಹೇಳಿದಾಗ ಜನಗಳ ಏನು ಘೋಷಣೆ ಇತ್ತು, ಅದನ್ನು ನಿಲ್ಲಿಸಬೇಕಾದ್ರೆ ಒಂದು 3-4 ನಿಮಿಷ ಆಯ್ತು ಅವರಿಗೆ ನಿಲ್ಲಿಸಿ ಅಂತ ಹೇಳಲಿಕ್ಕೆ. ವಾಟ್ ಯು ಫೆಲ್ಟ್, ಆ ಒಗ್ಗಟ್ಟನ್ನು ನೋಡಿ ಏನಿಸ್ತು ನಿಮಗೆ? ಪೀಪಲ್ ನೋ ವಾಟ್ ಐ ಆಮ್. ರಾಜಕೀಯದಲ್ಲಿ ನಾನು ಏನೆಲ್ಲ ಮಾಡ್ಕೊ ಬಂದಿದ್ದೀನಿ ಅಂತ ಜನಗಳಿಗೆ ಗೊತ್ತಿದೆ. ನನ್ನ ಸಚ್ಚಾರಿತ್ರದ ಬಗ್ಗೆ, ಇಂಟಿಗ್ರಿಟಿ ಬಗ್ಗೆ, ಇವತ್ತಿನವ್ರಿಗೆ ನಾನು ಯಾವ ರೀತಿ ಇದ್ದೀನಿ ರಾಜಕೀಯದಲ್ಲಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ನಂಬರ್ 1, ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಮಂತ್ರಿಮಂಡಲಕ್ಕೆ, ನಮ್ಮ ಪಕ್ಷದ MLAಗಳಿಗೆ, ಇತರ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಈ ಸುಳ್ಳು ಆಪಾದನೆ ಮಾಡ್ತಕ್ಕಂಥ BJPಯವರು, JDSನವರು ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಈ ಷಡ್ಯಂತ್ರದ ವಿರುದ್ಧವಾಗಿ ಇಡೀ ಪಕ್ಷ ಒಗ್ಗಟ್ಟಾಗಿ ನನ್ನ ಹಿಂದೆ ಇದೆ. ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಸಿದ್ದರಾಮಯ್ಯನ ಬಗ್ಗೆ, ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿದೆ, ಇಡೀ ಮಂತ್ರಿಮಂಡಲಕ್ಕೆ ಗೊತ್ತಿದೆ, ಶಾಸಕರುಗಳಿಗೆ ಗೊತ್ತಿದೆ ನಾನೇನು ಅಂತ. ನಾನು ಮೊನ್ನೆ ಬಂದಿದ್ದೀನ ಪಾಲಿಟಿಕ್ಸಿಗೆ, ನೇರವಾಗಿ ಚೀಫ್ ಮಿನಿಸ್ಟರ್ ಆಗಿದ್ದೀನ. ಅದಕ್ಕಿಂತ ಜಾಸ್ತಿ ಕರ್ನಾಟಕದ ಜನತೆಗೂ ಗೊತ್ತಿದೆ ಅಂತ. ಅದೇ ಕರ್ನಾಟಕದ ಜನತೆಗೆ ಗೊತ್ತಿದೆ, 7 ಕೋಟಿ ಜನರಿಗೆ ಗೊತ್ತಿದೆ ವಾಟ್ ಐ ಆಮ್. ಸಿದ್ದರಾಮಯ್ಯನವರು ಹೇಗೆ ರಾಜಕಾರಣದಲ್ಲಿ ಜೀವನ ಪ್ರಾರಂಭ ಮಾಡಿ ಇವತ್ತಿನವ್ರಿಗೆ ಯಾವ ರೀತಿ ಇದ್ದಾರೆ, ನನ್ನ ರಾಜಕೀಯ, ಅದಕ್ಕೆ ನೀನು ಹೇಳಿದೆ, ನನ್ನ ರಾಜಕೀಯ ಜೀವನ ಇದೆಯಲ್ಲ ತೆರೆದ ಪುಸ್ತಕ ಇದ್ದಾಗಿ ಎಲ್ರಿಗೂ ನೋಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ನನ್ನನ್ನು. ಹಾಗಾಗಿ ಎಲ್ಲರೂ ಕೂಡ ನನಗೆ ಒಕ್ಕೊರಲಿನಿಂದ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಕೂಡಿ ಶಿವಕುಮಾರ್, ನಮ್ಮ 2 ಬಣ ಇದೆ ಅಂತ ಹೇಳಿದ್ರಲ್ಲ, ಆ 2 ಬಣಗಳು ಯಾವಾಗಲೂ ಇರಲಿಲ್ಲ, ಆದರೆ ಚರ್ಚೆ ನಡೀತಾ ಇತ್ತು, 2 ಬಣ ಇದ್ದಾವೆ ಅಂತ ಹೇಳಿ. ಬಿಕಾಸ್ ಅವ್ರು ಪ್ರೆಸಿಡೆಂಟ್ ಆಗಿದ್ರು, ಶಿವಕುಮಾರ್ ಪ್ರೆಸಿಡೆಂಟು ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಕರೆಕ್ಟ್. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ನಥಿಂಗ್ ರಾಂಗ್. ಮುಖ್ಯಮಂತ್ರಿ ಆಗಬೇಕು ಅಂತ ಬೇರೆಯವರು ಆಸೆ ಇಟ್ಕೊಂಡ್ರೆ, ಕರೆಕ್ಟ್, DK ಶಿವಕುಮಾರ್ ಆಗಲಿ ಅಥವಾ ಇನ್ಯಾರೇ ಆಗಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡ್ರೆ ನಥಿಂಗ್ ರಾಂಗ್. ಈಗ ಶಿವಕುಮಾರ್ ಅವರು ಕೂಡ ನಿಂತಿದ್ದಾರೆ, ಎಲ್ಲ ಇಡೀ ಮಂತ್ರಿಮಂಡಲ ನಿಂತಿದ್ದಾರೆ ನನ್ನ ಜೊತೆ. ನಿನ್ನೆ ನೀವು ನೋಡಿದ್ರಲ್ಲ, ಇಡೀ ಮಂತ್ರಿಮಂಡಲ ಬಂದಿತ್ತು. ಎವ್ರಿಬಡಿ ವಾಸ್ ಹಿಯರ್. ಎಲ್ರಿಗೂ ಮಾತಾಡಕ್ಕಾಗ್ಲಿಲ್ಲ, ಅದು ಬೇರೆ ವಿಚಾರ, ಕೆಲವರು ಮಾತ್ರ ಮಾತಾಡಿದ್ರು. ಆದರೆ ಇಡೀ ಮಂತ್ರಿಮಂಡಲ ಈ ವಿಚಾರದ ಏನು BJPಯವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅದು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು, ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು, ಸರ್ಕಾರವನ್ನು ಡಿಸ್ಲಾಡ್ಜ್ ಮಾಡಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವ್ರಿಗೆ ಮಸಿ ಬೆಳಿಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಿದೆ. ಅಂದ್ರೆ ನೀವು ವೀಕ್ ಆದ ಕೂಡಲೇ ಕಾಂಗ್ರೆಸ್ ವೀಕ್ ಆಗುತ್ತೆ ಅನ್ನುವ ಅಂತ ಆ ತರ ಭ್ರಮೆನಲ್ಲಿದ್ದಾರೆ ಅವರು. ಸಿದ್ದರಾಮಯ್ಯನವರು ವೀಕ್ ಆಗ್ಬಿಟ್ರೆ, ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ರೆ ಕಾಂಗ್ರೆಸ್ ಪಕ್ಷ ಹೋಗ್ಬಿಡ್ತದೆ ಕರ್ನಾಟಕದಲ್ಲಿ ಅನ್ನೋ ಭ್ರಮೆನಲ್ಲಿದ್ದಾರೆ. 15 ಬಜೆಟ್, ಹಿಸ್ಟಾರಿಕಲ್ ಬಜೆಟ್, 1.5 ವರ್ಷದ ಈಗಿನ ನಿಮ್ಮ ಜರ್ನಿ ವಿತ್, ನೀವು ಯಾವಾಗಲೂ ಭಾಗ್ಯದಾತರು ಅಂತಾರೆ, ಎಲ್ಲ ಭಾಗ್ಯಗಳನ್ನು ಕೊಟ್ಟವರು ಸಿದ್ದರಾಮಯ್ಯನವರಂತ. ಆಲ್ಮೋಸ್ಟ್ ಎಲ್ಲ ಬಡವರ್ಗದವರು, ಅಹಿಂದ ವರ್ಗ ಎಲ್ಲ ಈಗ ಜಾತಿ ಮತ ಪಂಥ ಬಿಟ್ಟು ನಮ್ಮ CM ಅಂತ ಒಪ್ಕೊಟ್ಟಿದ್ದಾರೆ. ಈಗಿನ 1.5 ವರ್ಷ
ಎಲ್ಲೋ ನೀವು ಭಾಗ್ಯಗಳನ್ನು ಜಾಸ್ತಿ ಕೊಟ್ಟು, ಈ ಗ್ಯಾರಂಟಿಗಳನ್ನು ಜಾಸ್ತಿ ಕೊಟ್ಟು, ಹಣಕಾಸಿನ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ, ಮತ್ತು ಭಾಗ್ಯಗಳು ಇನ್ನೂ ಗ್ಯಾರಂಟಿಗಳು ಕರೆಕ್ಟಾಗಿ ಡೆಲಿವರಿ ಆಗ್ತಾ ಇಲ್ಲ, ಹೆಂಗೆ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಎಲ್ಲರ ಹತ್ರ ಒಂದು ಭಾವನೆ ಇದೆ. ಏನಂತೀರಿ? ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ ನಾವು. ಮೊದಲನೇ ವರ್ಷದಲ್ಲೇ ಬಜೆಟ್ ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತ ಮುಂಚಿತವಾಗಿ ನಾವು ಒಂದು ವರ್ಷ ತುಂಬೋದ್ರೊಳಗಡೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ. 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 52,000 ಕೋಟಿ. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಎಸ್, ವೆರಿ ಟ್ರೂ. ಬಡವ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟು ಹಣನ. ಮತ್ತೆ ನೇರವಾಗಿ ಮಧ್ಯವರ್ತಿಗಳಿಲ್ದೇನೆ ಅವರ ಅಕೌಂಟಿಗೆ ವರ್ಗಾವಣೆ ಆಗುತ್ತೆ ದುಡ್ಡು. ಹೌದು, DBT ಮೂಲಕ. ನೀವು ಆಲ್ಮೋಸ್ಟ್ ಎಲ್ಲ ಆನ್ಸರ್ಗಳನ್ನು ಕೊಟ್ಬಿಟ್ಟಿದ್ರಿ. ಇವತ್ತಿಗೆ ಪಾದಯಾತ್ರೆನೂ ಮುಕ್ತಾಯವಾಗತ್ತೆ. ಐ ಥಿಂಕ್ ನಿಮ್ಮ ಆನ್ಸರ್ ನೀವು ನಿನ್ನೆನೆ ಕೊಟ್ಬಿಟ್ಟಿದ್ರಿ, ಮೈಸೂರಲ್ಲಿ ನಿಮ್ಮ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೊಟ್ಬಿಟ್ಟಿದ್ರಿ. ನಾಳೆಯಿಂದ ಈಗ ಕರ್ನಾಟಕದ ಜನತೆಗೆ ಅಟ್ಲೀಸ್ಟ್ ಒನ್ಸ್ ಇಫ್ ಯು ವಾಂಟ್ ಟು ಟೆಲ್ ವಾಟ್ ಈಸ್ ಸಿದ್ದರಾಮಯ್ಯ, ನಿಮ್ಮ ಸಿದ್ದರಾಮಯ್ಯ ಏನು ಅನ್ನುವ ಸ್ವಲ್ಪ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಏನಂತ ಹೇಳ್ಬಿಡ್ತೀವಿ? ಕರ್ನಾಟಕ ಜನತೆಗೆ ಯಾವ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಶಾರ್ಟ್ ಆಗಿ? ಈಗಾಗಲೇ ನಿನ್ನೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನಾಳೆನೂ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಅದರಿಂದ ಜನರಿಗೆ ನನ್ನ ಬಗ್ಗೆ ತಿಳ್ಕೊಂಡಿರೋದ್ರಿಂದ, ಇಡೀ ರಾಜ್ಯದ ಜನರಿಗೆ ಅರ್ಥ ಆಗಿರೋದ್ರಿಂದ ನಾನು ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡಬೇಕಾದಂಥ ಅಗತ್ಯ ಇಲ್ಲ. ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡಬೇಕು. ಬಿಕಾಸ್ ಪೀಪಲ್ ನೋ ಮೀ ವೆರಿ ವೆಲ್ ಸಿನ್ಸ್ ಮೈ ಎಂಟ್ರಿ ಇನ್ ಟು ದಿ ಪಾಲಿಟಿಕ್ಸ್. ಇವತ್ತಿನವರಿಗೆ 4 ದಶಕಗಳ ಕಾಲ ನೋಡಿದ್ದಾರೆ. ಇವತ್ತು ಜನರು ನನ್ನ ಮೇಲೆ ಪ್ರೀತಿ ಅಭಿಮಾನ ಇಟ್ಕೋಬೇಕಾದ್ರೆ ಇಟ್ ಇಸ್ ನಾಟ್ ಈಜಿ. ವೆರಿ ಟ್ರೂ. 40 ವರ್ಷ ಒಬ್ಬನನ್ನು ಒಪ್ಕೊಬೇಕು ಅಂತ ಹೇಳೋದು, ಅದು ಕೂಡ ಸಾರ್ವಜನಿಕ ಜೀವನದಲ್ಲಿ ಇಟ್ ಇಸ್ ವೆರಿ ಟಫ್. ಇಟ್ಸ್ ವೆರಿ ಡಿಫಿಕಲ್ಟ್ ಪಾಲಿಟಿಕ್ಸ್ನಲ್ಲಿ. ನಾನು ಇವತ್ತು ಜನರ ಪ್ರೀತಿ ಹೆಂಗಿತ್ತು 83ರಲ್ಲಿ, ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡಿದ್ದೀನಿ ಹೊರತು ಕಡಿಮೆ ಆಗಿಲ್ಲ. ಸೊ ಅದರಿಂದ ಪೀಪಲ್ ನೋ ಮೀ ವೆರಿ ವೆಲ್. ಇವರು ಸುಳ್ಳು ಪಾದಯಾತ್ರೆ ಸುಳ್ಳಿನ ಆರೋಪಗಳನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ ನಿಮ್ಮಿಂದ ಕರ್ನಾಟಕದ ಜನಶಾಸ್ತ್ರ? ಈಗ ನಾವು ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ಈಗ ಒಟ್ಟು 120 ಕೋಟಿ 160 ಕೋಟಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. 120ರಿಂದ 160 ಕೋಟಿ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಹೆಚ್ಚು ಬಡವರಿಗೆ ಹೋಗ್ತಾ ಇದೆ. ಮತ್ತು ಯಾವುದೂ ಕೆಲಸಗಳನ್ನು ನಿಲ್ಲಿಸಿಲ್ಲ ನಾವು. PWD ಇರ್ಬೋದು, ಇರಿಗೇಷನ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಬೆಂಗಳೂರು ಅಭಿವೃದ್ಧಿ ಇರ್ಬೋದು, ಯಾವುದಕ್ಕೂ ಕೂಡ ನಿಲ್ಲಿಸಿಲ್ಲ ಕೆಲಸಗಳನ್ನ. ಇವನ್ನೂ ಮಾಡ್ತಾ ಇದ್ದೀವಿ, ಬಡವ್ರ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಟೈಮಲ್ಲಿ ಇಂಥ ಬ್ಯುಸಿ ಶೆಡ್ಯೂಲ್, ಮೊನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ಮೈಸೂರು ಬೆಂಗಳೂರು ಹೋಗ್ತಾ ಬರ್ತಾ ಇದ್ರಿ. ನಿನ್ನೆ ಇಷ್ಟು ದೊಡ್ಡ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರಿ, ಆದರೂ ಕೂಡ ನಮ್ಮೊಟ್ಟಿಗೆ ಇಷ್ಟು ಹೊತ್ತು ಕೂತ್ಕೊಂಡ್ಬಿಟ್ಟು ಐ ಥಿಂಕ್ ತುಂಬ ಖುಷಿಯಾಗಿ ಲವಲವಿಕೆಯಿಂದ ಇದ್ದೀರಿ. ಎಲ್ಲರೂ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಮಂಕ್ ಆಗಿದ್ದಾರೆ ಅಂತ. ನನಗೆಲ್ಲೂ ಕಾಣಿಸ್ತಾ ಇಲ್ಲ. ಐ ಆಮ್ ಸೀಯಿಂಗ್ ದಟ್ ಸೇಮ್ ಎನರ್ಜೆಟಿಕ್ ಸಿದ್ದರಾಮಯ್ಯ, ಅಷ್ಟೇ ಸ್ಪಷ್ಟತೆ ಮಾತಲ್ಲಿ ಭಾವನೆಗಳೊಂದಿಗೂ ನಮ್ಮೊಟ್ಟಿಗೆ ಇಷ್ಟು ಸಮಯ. ಯಾವಾಗ ಮಂಕ್ ಆಗ್ತಾರೆ ಅಂತಂದ್ರೆ ತಪ್ಪನ ಇದಿದ್ರೆ, ಗಿಲ್ಟಿ ಕಾನ್ಸಿಯಸ್ ಇದ್ರೆ ಮಾತ್ರ ಮುಂಕಾಗ್ತಾರೆ. ಮೈ ಲಾಸ್ಟ್ ಕ್ವಶನ್ ಮರ್ತ್ಬಿಟ್ಟೆ. ನಿನ್ನೆ ಕುಮಾರಸ್ವಾಮಿ ಅವರು ಡೆಲ್ಲಿಯಲ್ಲಿ ಒಂದು ಪ್ರೆಸ್ಗೆ ಹೇಳ್ತಾರೆ, ನಾವು ಅವರ ಎತ್ತಿದ ಯಾವುದು ಮೈನಿಂಗ್ ಹಗರಣ ಇದೆ ಅದು 10 ವರ್ಷದ ಹಿಂದಿದ್ದು ಈಗ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದೇ 1992 ಇಂದ 2024 ವರೆಗೆ ನಡೆದಂತಹ ಈ ಮೂಡ ಆಲ್ಮೋಸ್ಟ್ ನಿಮ್ಮ ಮಡದಿಯ ಕೈಗೆ ಬಂದು 16 ವರ್ಷ ಆಯಿತು. ನಿಮ್ಮ 2004ಕ್ಕೆ ನಿಮ್ಮ ಮಡದಿಯ ಸಹೋದರ ತಗೊಳ್ತಾರೆ, 20 ವರ್ಷ ಆಯ್ತು. ಅವರ ವಿಷಯಕ್ಕೆ ಬಂದಾಗ ಕುಮಾರಸ್ವಾಮಿ ಅವರು ಹೇಳ್ತಾರೆ 10 ವರ್ಷದಿಂದ ಇವತ್ತು ತಂದು ರಾಜಕೀಯ ಮಾಡ್ತಾರೆ ಅಂತ. 2004 20 ವರ್ಷದನ್ನು ಇವತ್ತು ಪಾದಯಾತ್ರೆಯ ಮೂಲಕ ಬರ್ತಾ ಇದ್ದಾರೆ. ನಿಮ್ಮ ಲಾಸ್ಟ್ ಕಮೆಂಟ್ಸ್ ಅದಕ್ಕೇನು? ನೋಡಿ, 2004ರಲ್ಲಿ ನನ್ನ ಬಾಮೈದೆ ತಗೊಂಡಿರ್ತಕ್ಕಂಥದ್ದು. ಇವತ್ತು 24ರಲ್ಲಿ ಇದ್ದೀವಿ. 20 ವರ್ಷ ಆಯಿತು. ನನ್ನ ಹೆಂಡತಿಗೆ ದಾನ ಕೊಟ್ಟು 2010 14 ವರ್ಷ ಆಯಿತು. ಈಗ ಅದ್ರ ಮೇಲೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸೈಟ್ ಕೊಟ್ಟಿದ್ದು 21ನೇ ಇಸ್ವಿನಲ್ಲಿ.
ಈಗ ಅದರ ಪಾದಯಾತ್ರೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ದಿ ವೆರಿ ಫ್ಯಾಕ್ಟ್ ದಟ್ ಅವರು ಮಸಿ ಬೆಳಿಬೇಕು ಅನ್ನೋ ಪ್ರಯತ್ನವೇ ಹೊರತು ಬಿಜೆಪಿಯವರು JDSನವರು ಷಡ್ಯಂತ್ರ ಮಾಡ್ಕೊಂಡು ಕೇಂದ್ರ ಸರ್ಕಾರ ಶಾಮೀಲಾಗಿ ಈ ಷಡ್ಯಂತ್ರದಿಂದ ಸಿದ್ದರಾಮಯ್ಯನವರಿಗೆ ಹೇಗಾದರೂ ಮಾಡಿ ಅವರ ವ್ಯಕ್ತಿತ್ವಕ್ಕೆ ಮಸಿ ಬೆಳಿಬೇಕು, ಅವರನ್ನ ಖಳನಾಯಕನನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಜನರಿಗೆ ನನ್ನ ಒಳ್ಳೆತನ, ಪ್ರಾಮಾಣಿಕತೆ, ನಾನು ಜನಪರವಾಗಿರ್ತಕ್ಕಂಥದ್ದು, ಬಡವರ ಪರವಾಗಿರ್ತಕ್ಕಂಥದ್ದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ಮಾನವತಾವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಇವರು ಹಿಟ್ಲರ್ನ ವಂಶಸ್ಥರು, ಇವರು BJPಯವರು. JDSನವರು ಸಂಪೂರ್ಣ ಜಾತಿವಾದಿಗಳು. ಇವರು ಷಡ್ಯಂತ್ರ ಫಲಿಸಲ್ಲ, ಮತ್ತೆ ನಾನು ಇದನ್ನು ಮೆಟ್ಟಿ ನಿಲ್ತೀನಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಎಲ್ಲರೂ ಹೇಳ್ತಾ ಇದ್ರು ಮಂಕಾಗಿದ್ದಾರೆ ಅಂತ. ನನಗೆಲ್ಲೂ ಅನಿಸಿಲ್ಲ. ಮೊನ್ನೆಗಿಂತ ಜಾಸ್ತಿ ಲವಲವಿಕೆಯಲ್ಲಿದ್ದಾರೆ. ಐ ಥಿಂಕ್ ನಿನ್ನೆ ಏನು ಪ್ರೋಗ್ರಾಮ್ ಮೈಸೂರಲ್ಲಿ ನಡೀತು, ಅದು ಅವರ ಆತ್ಮವಿಶ್ವಾಸವನ್ನು, ಅವರ ಏನು ಪಾರ್ಟಿಯಲ್ಲಿರುವ ಸ್ಟ್ಯಾಂಡನ್ನು, ಗೌರ್ಮೆಂಟಲ್ಲಿರುವ ಹೋಲ್ಡನ್ನು ಪುನಃ ಪ್ರೂವ್ ಮಾಡಿದೆ ಅನ್ನುವ ಮುಖದ ಛಾಯೆ ಇದೆ ಅಲ್ವಾ, ದಟ್ ಕೌಂಟ್ಸ್. ಐ ಥಿಂಕ್ ಆಲ್ವೇಸ್ ಈ ಟಾಕ್ಸ್. ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರೊಟ್ಟಿಗೆ ಸ್ಪೆಂಡ್ ಮಾಡಿದ ಎವ್ರಿ ಸೆಕೆಂಡ್ ಕೂಡ ದಟ್ ಈಸ್ ವ್ಯಾಲ್ಯೂಯಬಲ್ ಫಾರ್ ಮೀ, ನಾಲೆಜಬಲ್ ಆಗಿರುತ್ತೆ, ಅದರಿಂದ ನಾವು ಪಡ್ಕೊಳ್ತೀವಿ ಅಂತ. ಎವ್ರಿ ಮಿನಿಟ್ ಸ್ಪೆಂಡ್ ವಿತ್ ಹಿಮ್, ಇಟ್ಸ್ ಎ ವೆರಿ ವ್ಯಾಲ್ಯೂಯಬಲ್. ಐ ಥಿಂಕ್ ಇವತ್ತು ಪುನಃ ಅವರು ಕರ್ನಾಟಕದ ಜನತೆಗೆ ರೆಸ್ಪಾನ್ಸಿಬಲ್ ಆಗಿ ಆನ್ಸರ್ ಮಾಡಿದ್ದಾರೆ. ಐ ಥಿಂಕ್ ಹಿ ಟೋಲ್ಡ್ ಇಟ್ 100%. ಅವರ ಲಾಸ್ಟ್ ಸ್ಟೇಟ್ಮೆಂಟ್ಗಳನ್ನು ನಾನು ತುಂಬ ಎಕ್ನಾಲಜ್ ಮಾಡ್ತೀನಿ. ನನ್ನ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ. ಕರ್ನಾಟಕದ 7 ಕೋಟಿ ಜನತೆಗೆ ಸಿದ್ದರಾಮಯ್ಯನವರು ಏನಂತ ಗೊತ್ತಿದೆ. ನನ್ನ ಎಲೆಕ್ಷನ್ ಅಫಿಡವಿಟ್ ಹೇಳುತ್ತೆ, ನಾನು, ನನ್ನ ಹೆಂಡತಿ, ಮಕ್ಕಳು ಮತ್ತು ರಾಜಕೀಯ ಚಾರಿತ್ರ್ಯ ಎಂಥದ್ದು ಅಂತ. ಅದಕ್ಕೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಇದೇ ಸಿದ್ದರಾಮಯ್ಯನವರ ಹತ್ರ ಇನ್ನೂ ಹೆಚ್ಚಿನ ಡೆವಲಪ್ಮೆಂಟ್ ಕರ್ನಾಟಕದಲ್ಲಿ ಆಗಲಿ, ಮತ್ತು ಆ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ತಾ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪವರ್ TV ನಿಮ್ಮ ಶಕ್ತಿ.